ಡಿಯರ್ ಸ್ಟೂಡೆಂಟ್ಸ್, ರೇ ಆಪ್ಟಿಕ್ಸನ್ನು ಸ್ಟಡಿ ಮಾಡ್ತಾ ಇದ್ದೀವಿ ನಾವು. ಇವತ್ತು ನೆಕ್ಸ್ಟ್ ಪಾರ್ಟಿಗೆ ಹೋಗೋಣ. ಸೊ ಇಲ್ಲಿ ಏನು ಕೇಳಿದರೆ, ಈ ಲೆನ್ಸ್ ಮೇಕರ್ಸ್ ಫಾರ್ಮುಲಾವನ್ನು ನಾವು ಡಿರೈವ್ ಮಾಡೋಣ. ಸೊ ಅದು ಹೇಗೆ ಒಂದು ಎಕ್ಸ್ಪ್ರೆಷನನ್ನು ನಾವು ತಗೋಬೋದು ಅನ್ನುವಂಥದ್ದು. ಯೂಶ್ವಲಿ ಒಂದು ಇಮ್ಯಾಜಿನರಿ ಡೆರಿವೇಷನ್ ಲೆನ್ಸ್ ಮೇಕರ್ಸ್ ಫಾರ್ಮುಲಾ, ಬಟ್ ಪ್ರಾಕ್ಟಿಕಲಿ ಆ ಥರ ಭಾರಿ ಕಷ್ಟ, ನಾವು ಅದನ್ನು ಮಾಡೋದು ಸಾಧ್ಯ ಇಲ್ಲ. ಥಿಯರಿಟಿಕಲಿ ನಾವು ಆ ರೀತಿ ಥಿಂಕ್ ಮಾಡ್ಬೋದು ಅನ್ನುವಂಥದ್ದು. ಸೊ ಈ ಒಂದು ಇಮ್ಯಾಜಿನೇಷನನ್ನೇ ಬೇಸಾಗಿಟ್ಕೊಂಡು ಈ ಡೆರಿವೇಷನನ್ನು ನಾವು ಅರ್ಥ ಮಾಡ್ಕೋಬೋದು. ಓಕೆ, ಸೊ ಹಿಂದಿನ ಕ್ಲಾಸ್ಗಳಲ್ಲಿ ನೀವು ಒಂದು ಲೆನ್ಸ್ಗಳ ಬಗ್ಗೆ ತುಂಬ ಕ್ಲೀನಾಗಿ, ಯಾಕೆಂದರೆ ಇಮೇಜ್ ಫಾರ್ಮೇಷನ್ ಹೇಗಾಗುತ್ತೆ ಅದೆಲ್ಲ ನೋಡಿದ್ದೀರಿ. ಒಂದು ಇಮೇಜ್ ಫಾರ್ಮೇಷನ್ ಆಗಬೇಕಾದ್ರೆ ಅಂದರೆ ಬೇರೆ ಬೇರೆ ಎರಡು ಲೆನ್ಸ್ಗಳನ್ನು ತೊಗೊಂಡು ನಾವು ಕಾನ್ವೆಕ್ಸ್ ಮತ್ತು ಕಾಂಕೇವನ್ನು ತೊಗೊಂಡಿದ್ದೀವಿ. ಎಲ್ಲೆಲ್ಲಿ ಆಬ್ಜೆಕ್ಟ್ಗಳನ್ನು ಇಟ್ಟಾಗ ಎಲ್ಲೆಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ ಅನ್ನೋದನ್ನೆಲ್ಲ ನೋಡಿದ್ದೀವಿ. ಯೂಶ್ವಲಿ ನಾವೀಗ ಮಾತಾಡ್ತಿರೋದು ಒಂದು ಈಕ್ವಿ ಕಾನ್ವೆಕ್ಸ್ ಲೆನ್ಸನ್ನು ತಗೊಂಡು ನಾವು ಈ ಡೆರಿವೇಷನನ್ನು ಮಾಡೋಣ. ಸೊ ದಿಸ್ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಈಸ್ ವ್ಯಾಲಿಡ್ ಫಾರ್ ಎವ್ರಿ ಟೈಪ್ ಆಫ್ ಲೆನ್ಸ್. ನಿಮಗೆ ಸ್ಟಾರ್ಟಿಂಗಲ್ಲಿ ನಾನು ಆ ಟೈಪ್ಸನ್ನು ಹೇಳಿದ್ನಲ್ಲ, ಏನೇನು ಟೈಪ್ಸ್ಗಳನ್ನು ನಾವು ಲೆನ್ಸ್ಗಳಲ್ಲಿ ನೋಡ್ಬೋದು ಅಂಥೇಳಿ. ಸೊ ಹಾಗೆ ಆ ಎಲ್ಲ ಟೈಪ್ಸ್ಗಳಿಗೂ ನಾವು ಇದನ್ನು ಅಪ್ಲೈ ಮಾಡ್ಕೋಬೋದು. ಓಕೆ, ಸೊ ಈಗ ನಾವು ಡೆರಿವೇಷನ್ಗೆ ಹೋಗೋಣ. ಇಲ್ಲಿ ನಾವೇನು ಮಾಡುವ ಕೇಳಿದರೆ, ಒಂದು ಸಿಂಪ್ಲಿಸಿಟಿ ಸಲುವಾಗಿ ಒಂದು ಕಾನ್ವೆಕ್ಸ್ ಬೈ ಕಾನ್ವೆಕ್ಸ್ ಲೆನ್ಸನ್ನು ತೆಗೆದುಕೊಳ್ಳೋಣ. ಬೈ ಕಾನ್ವೆಕ್ಸ್ ಅಂದರೆ ಇದಕ್ಕೆ ಬೋತ್ ಸೈಡ್, ಎರಡೂ ಕಡೆ ಏನಾಗಿರುತ್ತದೆ, ಒಂದು ಕರ್ವ್ಡ್ ಸ್ಪೆರಿಕಲ್ ಸರ್ಫೇಸ್ ಇರುತ್ತೆ ಮತ್ತು ಎರಡೂ ಕಡೆಯಲ್ಲೂ ಇದು ರಿಫ್ರ್ಯಾಕ್ಷನನ್ನು ಮಾಡ್ಕೊಳ್ಳುತ್ತೆ. ಸೊ ಬೋತ್ ಸೈಡ್ ಈಸ್ ಎ ಸ್ಪೆರಿಕಲ್ ಸರ್ಫೇಸ್. ನೋಡಿ, ಈ ಲೆನ್ಸ್ ಏನಾಗಿದೆ ಅಂದರೆ ಇಸ್ ಮೇಡ್ ಅಪ್ ಆಫ್ ಸಮ್ ಮಟೀರಿಯಲ್, ಅದಕ್ಕೊಂದು ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಇರುತ್ತೆ. ಅದನ್ನು ನಾವೀಗ ಏರ್ ಮೀಡಿಯಮಲ್ಲಿ ಇಟ್ಕೊಂಡಿದ್ದೀವಿ ಅಂದ್ಕೊಳ್ಳೋಣ. ಸೊ ಒಂದು ಎಕ್ಸ್ಪೆರಿಮೆಂಟನ್ನು ನಾವು ಮಾಡಿ ಡೆರಿವೇಷನನ್ನು ಮಾಡುವಂಥದ್ದು. ಸೊ ಅದಕ್ಕೆ ನಾವೇನು ಮಾಡುವ ಅಂದರೆ ಪ್ರಿನ್ಸಿಪಲ್ ಆ್ಯಕ್ಸಿಸನ್ನು ಡ್ರಾ ಮಾಡ್ಕೊಳ್ಳೋಣ. ಸೊ ಪ್ರಿನ್ಸಿಪಲ್ ಆ್ಯಕ್ಸಿಸ್ ಅಂದರೆ ಗೊತ್ತಿದೆ ನಿಮಗೆ, ಆ ಲೈನ್ ಪಾಸಿಂಗ್ ಥ್ರೂ ದ ಆಪ್ಟಿಕ್ ಸೆಂಟರ್ ಆ್ಯಂಡ್ ಸೆಂಟರ್ ಆಫ್ ಕರ್ವೇಚರ್ಸ್. ಸೊ ಬೋತ್ ಸೈಡು ಒಂದು ಸೆಂಟರ್ ಆಫ್ ಕರ್ವೇಚರ್ಸು ಇದಕ್ಕಿರುತ್ತೆ. ಸೊ ನೆಕ್ಸ್ಟ್ ಏನು ಅಂದರೆ ಒಂದು ಪಾಯಿಂಟ್ ಆಬ್ಜೆಕ್ಟನ್ನು ತೆಗೆದುಕೊಳ್ಳೋಣ. ವೆರಿ ಸ್ಮಾಲ್ ಆಬ್ಜೆಕ್ಟ್, ಪಾಯಿಂಟ್ ಆಬ್ಜೆಕ್ಟು. ಸೊ ಆ ಆಬ್ಜೆಕ್ಟನ್ನು ತೆಗೆದುಕೊಂಡು ಅಲ್ಲಿಂದ ಏನಾಗುತ್ತೆ ಕೇಳಿದ್ರೆ, ಪಾಯಿಂಟ್ ಆಬ್ಜೆಕ್ಟ್ ಅಂದರೆ ಏನು ಗೊತ್ತಾ, ತುಂಬ ಸಣ್ಣದು ಅಂತೇಳಿ. ಅಂದರೆ ಈ ಪ್ರಿನ್ಸಿಪಲ್ ಆ್ಯಕ್ಸಿಸಲ್ಲಿ ಒಂದು ಡಾಟ್ ಇಟ್ಟ ಹಾಗೆ. ಯೂಶ್ವಲಿ ಈ ಪಾಯಿಂಟ್ ಆಬ್ಜೆಕ್ಟ್ ಅಂದಾಗ ಏನು ಕೇಳಿದರೆ ಅದರ ಡೈಮೆನ್ಷನ್ ಲೆಸ್ ಅಂತೀವಿ ನಾವು. ಅಫ್ಕೋರ್ಸ್ ಇಟ್ ಹ್ಯಾಸ್ ಸಮ್ ಡೈಮೆನ್ಷನ್, ಬಟ್ ಯೂಶ್ವಲಿ ಆ ಡೈಮೆನ್ಷನನ್ನು ನೆಗ್ಲಿಜಿಬಲ್, ಅಂದರೆ ತುಂಬ ಸಣ್ಣ ಒಂದು ಆಬ್ಜೆಕ್ಟನ್ನು, ಒಂದು ಶೈನಿ ಆಬ್ಜೆಕ್ಟ್ ಇರ್ಬೋದು, ಒಂದು ಸಣ್ಣ ಬಲ್ಬ್ ಇರ್ಬೋದು. ಸೊ ಅಂಥ ಒಂದು ಆಬ್ಜೆಕ್ಟನ್ನು ಪ್ರಿನ್ಸಿಪಲ್ ಆ್ಯಕ್ಸಿಸಲ್ಲಿ ಇಟ್ಟಿದ್ದೀವಿ ನಾವು. ಸೊ ವೆರಿ ನೆಕ್ಸ್ಟ್ ಏನಿದೆ, ನಮಗೆ ಲೆನ್ಸ್ ಇದೆ. ಈ ಲೆನ್ಸಲ್ಲಿ ಏನಾಗುತ್ತೆ ಅಂತ ನೋಡ್ಬೇಕು ನಮಗೆ. ಯಾಕೆಂದರೆ ಈ ಪಾಯಿಂಟ್ ಆಬ್ಜೆಕ್ಟಿಂದ ಈ ರೀತಿ ಡೈವರ್ಜಿಂಗ್ ರೇಸ್ ಎಲ್ಲ ಕಡೆ ಹೊರಟೋಗುತ್ತೆ ಈ ರೀತಿ. ಸೊ ರೇಸ್ ಎಲ್ಲ ಡೈರೆಕ್ಷನ್ದಲ್ಲೂ ಸ್ಪ್ರೆಡ್ ಆಗುತ್ತೆ. ಸೊ ನಾವು ಏನು ಮಾಡುವ ಕೇಳಿದರೆ, ಈ ಪಾಯಿಂಟ್ ಆಬ್ಜೆಕ್ಟನ್ನು ಓ ಅಂತ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಇಲ್ಲಿಂದ ರೇಸ್ ಏನಾಗಿದೆ ಎಲ್ಲ ಕಡೆ ಹೋಗ್ತಾ ಇದೆ. ನಮಗೆ ಎರಡು ರೇಸ್ಗಳನ್ನು ನಾವು ಕನ್ಸಿಡರ್ ಮಾಡೋಣ. ಆ ಎರಡು ರೇಸ್ಗಳು ಎಲ್ಲಿ ಮೀಟ್ ಆಗ್ತವೆಯೋ, ಸೊ ಆಫ್ಟರ್ ರಿಫ್ರ್ಯಾಕ್ಷನ್ ಅಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಸೊ ಹಾಗಾಗಿ ಈ ರೇಸ್ಗಳು ಏನಾಯಿತು ಕೇಳಿದರೆ, ಇದು ನೋಡಿ ನಾರ್ಮಲ್ ಇನ್ಸಿಡೆನ್ಸ್. ಅದು ಈ ಪ್ರಿನ್ಸಿಪಲ್ ಆ್ಯಕ್ಸಿಸಲ್ಲಿ ಹೋಗ್ತಾ ಇರುವಂಥ ರೇಸ್ ಏನಿದೆ, ಈ ಸರ್ಫೇಸಿಗೆ ನಾರ್ಮಲ್ ಇನ್ಸಿಡೆನ್ಸ್. ಸೊ ನಾರ್ಮಲ್ ಇನ್ಸಿಡೆನ್ಸ್ ಆದಾಗ ರಿಫ್ರ್ಯಾಕ್ಷನ್ ಆಗೋದಿಲ್ಲ, ಅದು ಸೀದಾ ಆಚೆ ಹಾಗೆ ವಿತೌಟ್ ಎನಿ ಡಿವಿಯೇಷನ್ ಆ ಕಡೆ ಹೊರಟೋಗುತ್ತೆ. ಬಟ್ ಇಲ್ಲಿಗೆ ಬಂದಾಗ ಏನಾಯಿತು ಕೇಳಿದರೆ, ಈ ಲೆನ್ಸಲ್ಲಿ ಸೊ ಫಸ್ಟ್ ಏನಾಗುತ್ತೆ, ರ್ಯಾರರ್ ಟು ಡೆನ್ಸರ್ ಎಂಟರ್ ಆಗುತ್ತೆ ರೇಸು. ನೋಡಿ ಅರ್ಥ ಮಾಡ್ಕೊಳ್ಳಿ, ರ್ಯಾರರಿಂದ ಡೆನ್ಸರಿಗೆ ರೇ ಇಸ್ ಬೆಂಡಿಂಗ್ ಟುವರ್ಡ್ಸ್ ದ ನಾರ್ಮಲ್. ಇಲ್ಲೊಂದು ನಾರ್ಮಲನ್ನು ಡ್ರಾ ಮಾಡ್ಬೋದು ನಾವು. ಈ ಇಲ್ಲೊಂದು ಸೆಂಟ್ರ್ ಇದೆಯಲ್ಲ, ಈ ಸೆಂಟ್ರಿಂದ ಒಂದು ನಾರ್ಮಲ್ ಲೈನನ್ನು ಮಾಡಿಕೊಂಡ್ರೆ ಬೆಂಡಿಂಗ್ ಟುವರ್ಡ್ಸ್ ದ ನಾರ್ಮಲ್ಲು. ಎರಡನೇ ಸರ್ಫೇಸಿಗೆ ಬಂದಾಗ ಏನಾಗುತ್ತೆ ಹೇಳಿ, ಎರಡನೇ ಸರ್ಫೇಸಿಗೆ ರೇ ಪಾಸ್ ಆಗುವಾಗ ಇದು ಬೆಂಡ್ ಆಗಿದೆ ಆಲ್ರೆಡಿ, ಇಲ್ಲೆಲ್ಲೋ ಬಂದಿದೆ ಅಂದ್ಕೊಳ್ಳಿ. ಸೊ ಅಲ್ಲೇನಾಗುತ್ತೆ ಕೇಳಿದರೆ, ಡೆನ್ಸರ್ ಟು ರ್ಯಾರರ್. ನಾರ್ಮಲ್ ಹೇಗೆ ಬರುತ್ತೆ, ನಾರ್ಮಲ್ ಈ ಥರ ಬರುತ್ತೆ. ಈ ಸರ್ಫೇಸಿಗೆ ನಾರ್ಮಲು, ಇದರ ಸೆಂಟ್ರಿಂದ ಲೈನು ಪಾಸ್ ಆಗುವಂಥದ್ದು. ಸೊ ಅವಾಗ ಏನಾಯಿತು, ಬೆಂಡಿಂಗ್ ಅವೇ ಫ್ರಮ್ ದ ನಾರ್ಮಲ್. ಸೊ ಹಾಗಾಗಿ ವಾಪಸ್ ಪ್ರಿನ್ಸಿಪಲ್ ಆ್ಯಕ್ಸಿಸ್ಸಿಗೆ ಅದು ಕ್ರಾಸ್ ಆಗುತ್ತೆ. ಆ ರೇ ಎಲ್ಲಿ ಪ್ರಿನ್ಸಿಪಲ್ ಆ್ಯಕ್ಸಿಸನ್ನು ಮೀಟ್ ಆಗುತ್ತೋ ಅಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ. ನೋಡಿ ಈ ರೇ ಏನಾಗುತ್ತೆ ಅಂದರೆ ಇಲ್ಲಿ ಕ್ರಾಸಾಗಿ ಮುಂದಕ್ಕೆ ಹೋಗ್ತಾ ಇತ್ತು, ಬಟ್ ಈ ಪ್ರಿನ್ಸಿಪಲ್ ಆ್ಯಕ್ಸಿಸಲ್ಲಿ ಎಲ್ಲಿ ಮೀಟ್ ಆಯಿತು ಅಲ್ಲಿ ಒಂದು ಇಮೇಜ್ ಫಾರ್ಮೇಷನ್ ಆಗುತ್ತೆ. ಸೊ ಅದಕ್ಕೆ ನಾವು ಇಮೇಜನ್ನು ಐ ಅಂತ ಕರೆಯೋಣ. ಈಗ ಏನಾಯಿತು ಕೇಳಿದರೆ, ಯು ಅನ್ನೋದು ಆಬ್ಜೆಕ್ಟ್ ಡಿಸ್ಟೆನ್ಸು ಫ್ರಮ್ ದ ಆಪ್ಟಿಕ್ ಸೆಂಟರ್ ಆ್ಯಂಡ್ ವಿ ಅನ್ನೋದು ಇಮೇಜ್ ಡಿಸ್ಟೆನ್ಸ್ ಫ್ರಮ್ ದ ಆಪ್ಟಿಕ್ ಸೆಂಟರ್. ಸೊ ಇಷ್ಟೇ ಆಗಿರೋದು. ಏನಾಗಿದೆ ಕೇಳಿದರೆ, ಒಂದು ಪಾಯಿಂಟ್ ಆಬ್ಜೆಕ್ಟನ್ನು ತಗೊಂಡಿದ್ದೀವಿ, ಪ್ರಿನ್ಸಿಪಲ್ ಆ್ಯಕ್ಸಿಸಲ್ಲಿ ಇಟ್ಟಿದ್ದೀವಿ, ಅದರಿಂದ ರೇಸು ರಿಫ್ರ್ಯಾಕ್ಷನ್ ಆಗಿದೆ ಲೆನ್ಸಲ್ಲಿ. ಆಫ್ಟರ್ ರಿಫ್ರ್ಯಾಕ್ಷನ್
it converge at a point or the rays meet at a point. So at that point we will get the image. That's all. ಭಾಳ ಸಿಂಪಲ್ ಸಿಚುವೇಶನ್. ಇನ್ನೊಂದೇನು ಕೇಳಿದರೆ, ನಾವಿಲ್ಲಿ ಈ ಲೆನ್ಸಿನ ನಿಮಗೆ ನೀವು ನೋಡ್ತಾ ಇದ್ದೀರಲ್ಲ, ಈ ಲೆನ್ಸ್ ಭಯಂಕರವಾಗಿ ದಪ್ಪವಾಗಿ ನೋಡಲಿಕ್ಕೆ ತುಂಬ ದಪ್ಪ ಇದೆ. ಬಟ್ ಇಲ್ಲಿ ಆ್ಯಕ್ಚುಲಿ ನಮ್ಮ ಸಿಲೆಬಸ್ಸಲ್ಲಿ ನಾವು ಕಲಿತಾ ಇರುವಂಥದ್ದು ಥಿನ್ ಲೆನ್ಸನ್ನು. ಥಿನ್ ಲೆನ್ಸ್ ಅಂದಾಗ ಎಷ್ಟು ತೆಳು ಇರುತ್ತೆ ಕೇಳಿದರೆ, ನಿಮ್ಮ ಕಣ್ಣೆದುರಿಗೆ ಕಾಣಿಸ್ತಾ ಇದೆಯಲ್ಲ, ಈ ಲೈನ್ನಷ್ಟು ತೆಳುವಾಗಿರುವಂಥ ಲೆನ್ಸ್ಗಳು. ಅಷ್ಟು ಥಿನ್ ಲೆನ್ಸನ್ನು, ಅಷ್ಟು ಥಿನ್ ಆಗಿರುವಂಥದ್ದನ್ನು ಇಟ್ಕೊಂಡ್ರೆ ನಾನು ನಿಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ತಲೆಯಲ್ಲಿ ನಿಮಗೆ ಒಂದು ವಿಚಾರ ಇರಲಿ, ಏನು ಕೇಳಿದರೆ ನಾವು ಥಿನ್ ಲೆನ್ಸನ್ನು ತೊಗೊಂಡಿದ್ದೀವಿ, ಥಿನ್ ಲೆನ್ಸನ್ನು ಯೂಸ್ ಮಾಡ್ತಾಯಿದ್ದೀವಿ. ಬಟ್ ಡಯಾಗ್ರಾಮಲ್ಲಿ ದೊಡ್ಡದಾಗಿ ತೋರಿಸ್ತಾ ಇದ್ದೀವಿ. ಕಾರಣ ಏನು ಕೇಳಿದರೆ ಎಕ್ಸ್ಪ್ಲನೇಷನ್ ಮಾಡೋ ಸಲುವಾಗಿ. ಸೊ ಹಾಗಾಗಿ ಏನು ಕೇಳಿದರೆ ನಾವು ಯೂಸ್ ಮಾಡ್ತಾ ಇರುವಂಥದ್ದು ಥಿನ್ ಲೆನ್ಸ್. ಹಾಗಾದರೆ ಥಿಕ್ ಲೆನ್ಸ್ ಯೂಸ್ ಮಾಡಿದರೆ ಬೇರೆಯೇ ಫಿಸಿಕ್ಸ್ ಇದೆ, ಅದಕ್ಕೆ ಬೇರೆಯೇ ಆಪ್ಟಿಕ್ಸ್ ಇದೆ. ಸೊ ಅದನ್ನು ನೀವು ಹೈಯರ್ ಕ್ಲಾಸಲ್ಲಿ ಕಲಿತೀರಿ. ಬಟ್ ನಾವಿಲ್ಲಿ ಕಲಿತಾ ಇರೋದು ಥಿನ್ ಲೆನ್ಸನ್ನು. ಸೊ ಅದರ ಥಿಕ್ನೆಸ್ ಭಾಳ ಕಡಿಮೆ ಇರ್ತದೆ. ಹಾಗಾಗಿ ನೀವು ಈ ಸರ್ಫೇಸನ್ನು ಈಗ ನಾವು ಮಾರ್ಕ್ ಮಾಡ್ಕೊಂಡ್ವಿ ಅಂದ್ಕೊಳ್ಳೋಣ. ಸೊ ಈ ಕಡೆ ಸರ್ಫೇಸನ್ನು ABC ಅಂದ್ಕೊಂಡ್ವಿ, ಈ ಕಡೆ ಸರ್ಫೇಸನ್ನು ADC ಅಂದ್ಕೊಂಡ್ವಿ. ಈ B ಮತ್ತು D ಇದೆಯಲ್ಲ, ಸೊ ಇದರ ಮಧ್ಯದ ಡಿಸ್ಟೆನ್ಸು ಆಫ್ ದ ಆರ್ಡರ್ ಆಫ್ ಮಿಲಿಮೀಟರ್ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ನಾವು ಏನಾದರೂ ಈಗ ನೋಡೋದಾದರೆ, ಈಗ OB ಅಥವಾ O ಇಂದ Bಗಿರುವ ಡಿಸ್ಟೆನ್ಸ್ ಅಥವಾ ಇದರ ಸೆಂಟ್ರಿಗಿರುವ ಡಿಸ್ಟೆನ್ಸನ್ನು ನಾವು ಸೇಮ್ ಅಂತಲೇ ತೊಗೋತೀವಿ. ಆಪ್ಟಿಕ್ ಸೆಂಟ್ರ್ ಅಂತ ಮಾರ್ಕ್ ಮಾಡಿಕೊಂಡ್ರೆ, ಸೊ ಆಪ್ಟಿಕ್ ಸೆಂಟ್ರಿಗೂ ಮತ್ತು Bಗೂ ತುಂಬ ಜಾಸ್ತಿ ಡಿಫ್ರೆನ್ಸ್ ಇರೋದಿಲ್ಲ. ಸೊ ವೆರಿ ಕ್ಲೋಸ್ ಟು ಈಚ್ ಅದರ್. ಅಷ್ಟು ಥಿನ್ ಲೆನ್ಸನ್ನು ನಾವು ಯೂಸ್ ಮಾಡಿದ್ದೀವಿ. ಇದೊಂದು ವಿಚಾರವನ್ನು ನಾವು ಗಮನದಲ್ಲಿ ಇಟ್ಕೊಳ್ಳೋಣ. ಒಂದು ಥಿನ್ ಲೆನ್ಸನ್ನು ಯೂಸ್ ಮಾಡಿದ್ದೀವಿ. ಓಕೆ. ಸೊ ಈಗ ನಾವು ಈ ಸರ್ಫೇಸ್ಗಳನ್ನು ಏನು ಮಾಡೋಣ, ABC ಅಂತ ಒಂದು ಕಡೆ ಸರ್ಫೇಸನ್ನು, ಇನ್ನೊಂದು ಕಡೆ ಇದನ್ನು ADC ಅಂತ ಮಾಡ್ಕೊಳ್ಳೋಣ. ಎರಡು ಸ್ಪೆರಿಕಲ್ ಸರ್ಫೇಸ್ಗಳಿವೆ ಇದರಲ್ಲಿ. ಸೊ ಎರಡು ಸರ್ಫೇಸ್ಗೂ ಸ್ಪೆಷಲ್ ಏನು ಕೇಳಿದರೆ, ಈ ನೋಡಿ ಫಸ್ಟ್ ಸರ್ಫೇಸ್ ತೊಗೊಂಡ್ರೆ ABC ಇದೆ. ಈ ಲೆಫ್ಟ್ ಸೈಡಲ್ಲಿ, ನಮ್ಮ ಲೆಫ್ಟ್ ಸೈಡಲ್ಲಿ ಏರ್ ಮೀಡಿಯಮ್ ಇದೆ. ಈ ಸರ್ಫೇಸಿನ ರೈಟ್ ಸೈಡಲ್ಲಿ ಒಂದು ಡೆನ್ಸರ್ ಮೀಡಿಯಮ್ ಇದೆ, ಅಂದರೆ ಗ್ಲಾಸ್ ಮೀಡಿಯಮ್ ಇದೆ. ಕರೆಕ್ಟಾ? ಹಾಗೆ ನಾವು ADCಗೆ ಬಂದಾಗ ಈ ಕಡೆ ಸರ್ಫೇಸಿಗೆ ಇದರ ಲೆಫ್ಟ್ ಸೈಡಲ್ಲಿ, ಅಂದರೆ ನಮ್ಮ ಲೆಫ್ಟ್ ಸೈಡಲ್ಲಿ ಡೆನ್ಸರ್ ಮೀಡಿಯಮ್ ಇದೆ, ಗ್ಲಾಸ್ ಮೀಡಿಯಮ್ ಇದೆ. ಬಟ್ ಇದರ ಈ ಕಡೆಗೆ ರೈಟ್ ಸೈಡಲ್ಲಿ ಏನಿದೆ, ಏರ್ ಮೀಡಿಯಮ್ ಇದೆ. ನಾವು ಇಷ್ಟೆಲ್ಲ ಹೇಳ್ತಿರೋದು ಯಾಕೆ ಅಂದರೆ, ನಾವು ಈಗ ಏನು ಮಾಡೋಣ ಕೇಳಿದರೆ, ಒಂದು ವೇಳೆ ಇಲ್ಲಿ ಎರಡು ಸ್ಪೆರಿಕಲ್ ರಿಫ್ರ್ಯಾಕ್ಟಿಂಗ್ ಸರ್ಫೇಸ್ಗಳಿವೆಯಲ್ಲ, ಎರಡು ಇದೆ ನೋಡಿ, ಒಂದು ABC, ಇನ್ನೊಂದು ADC. ಸೊ ಎರಡು ಸರ್ಫೇಸ್ಗಳಿರೋದ್ರಿಂದ ನಾವು ಸಪ್ರೇಟಾಗಿ ಅದರಲ್ಲಿ ರಿಫ್ರ್ಯಾಕ್ಷನ್ ಆಗೋದನ್ನು ಫೈಂಡ್ ಔಟ್ ಮಾಡ್ಬೋದಾ ಅನ್ನುವಂಥದ್ದು. ಸೊ ABCಗೆ ಸಂಬಂಧಪಟ್ಟಂತೆ ಒಂದು ಮೀಡಿಯಮ್ ಇದೆ ಅಂದ್ಕೊಳ್ಳೋಣ, ADCಗೆ ಸಂಬಂಧಪಟ್ಟಂತೆ ಒಂದು ಮೀಡಿಯಮ್. ಅಂದರೆ ಆ ರೀತಿ ನಾವು ಎರಡು ಫಾರ್ಮುಲೆಗಳನ್ನು ಅಲ್ಲಿ ಹಾಕಿದರೆ ಏನಾಗ್ಬೋದು, ನಾವೇನಾದರೂ ಒಂದು ಕನ್ಕ್ಲೂಷನಿಗೆ ಬರ್ಬೋದಾ, ಎರಡು ಸರ್ಫೇಸ್ಗಳನ್ನು ತಗೊಂಡು ನಾವು ನೋಡೋಣ ಈಗ. ಓಕೆ. ಸೊ ಇಲ್ಲಿ ಏನೇನಾಗಿದೆ ಅನ್ನೋದು ನೋಡಿ. ಕನ್ಸಿಡರ್ ಎ ಥಿನ್ ಬೈಕಾನ್ವೆಕ್ಸ್ ಲೆನ್ಸ್ ಹ್ಯಾವಿಂಗ್ ಫೋಕಲ್ ಲೆಂತ್ F. ಅದರ ಫೋಕಲ್ ಲೆಂತ್ ಏನಿದೆ F ಇದೆ. ಆ್ಯಂಡ್ ರೇಡಿಯೈ ಆಫ್ ಕರ್ವೇಚರ್ R1 ಆ್ಯಂಡ್ R2. ನಿಮ್ಗೆ ನೆನಪಿದೆ ಅನ್ಕೋತೀನಿ, ಹಿಂದಿನ ಕ್ಲಾಸ್ಗಳಲ್ಲಿ ನೋಡಿದಿರಿ. ಸೊ ಈ ಸರ್ಫೇಸನ್ನು ನಾವು C1 ಅಂತ ಕರಿತೀವಿ, ಇದರ ಸೆಂಟರನ್ನು. ಈ ಸರ್ಫೇಸ್ ವಿಚ್ ಫಾರ್ಮ್ಸ್ ಎ ಸ್ಪಿಯರ್. ಇದನ್ನು ಹಾಗೆ ನೀವು ಕಂಟಿನ್ಯೂ ಮಾಡಿದ್ರೆ ಒಂದು ಸ್ಪಿಯರ್ ಆಗುತ್ತೆ. ಅದರ ಸೆಂಟರ್ಗೆ C1 ಅಂತೀವಿ. ಅದರ ರೇಡಿಯಸ್ ಆಫ್ ಕರ್ವೇಚರ್ಗೆ R1 ಅಂತ ಕರಿತೀವಿ. ಸೊ ಈ ಕಡೆ ಇರುವಂಥ ಸರ್ಫೇಸನ್ನು ನಾವು ಕಂಟಿನ್ಯೂ ಮಾಡಿಕೊಂಡ್ರೆ ಇದಕ್ಕೊಂದು ಸೆಂಟರ್ ಸಿಗುತ್ತೆ, ಅದನ್ನು C2 ಅಂತೀವಿ. ಅದರ ರೇಡಿಯಸ್ ಆಫ್ ಕರ್ವೇಚರನ್ನು R2 ಅಂತ ಕರಿತೀವಿ. ಓಕೆ. ಸೊ ನೆಕ್ಸ್ಟ್ ಏನು ಕೇಳಿದರೆ, N2 ಬಿ ದ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಆಫ್ ದ ಲೆನ್ಸ್. ಇದರ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್, ಇಲ್ಲಿ ಗ್ಲಾಸ್ ಮೀಡಿಯಮ್ ಇದೆಯಲ್ಲ, ಯಾವುದೂ ಇರ್ಬೋದು, ಗ್ಲಾಸ್ ಅಥವಾ ಏನೋ ಆಗಿರ್ಬೋದು. ಬಟ್ ಬೇರೆ ಒಂದು ಮೀಡಿಯಮ್ ಇದು, ಔಟ್ಸೈಡ್ ಬೇರೆ ಒಂದು ಮೀಡಿಯಮ್ ಇದೆ. ಸೊ ಹಾಗಾಗಿ N2 ಬಿ ದ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಆಫ್ ದ ಲೆನ್ಸ್ ಸರೌಂಡೆಡ್ ಬೈ a rarer medium of refractive index N1. ಸುತ್ತಲೂ ಏನಾಗಿದೆ, ನಮ್ಮ ಒಂದು ಕಲ್ಪನೆಗೆ ಆಚೆ ಕಡೆ ರ್ಯಾರರ್ ಮೀಡಿಯಮ್ ಇದೆ, ಡೆನ್ಸರು ಇರ್ಬೋದು. ನಾವೀಗ ಡಿರೈವ್ ಮಾಡ್ತಿರುವಾಗ ಒಂದು ಕಂಡೀಷನ್ ಹಾಕ್ಕೊಂಡಿದ್ವಿ, ಇದು ಹೈಯರ್ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್. ಅದರ ಸರೌಂಡೆಡ್ ಮೀಡಿಯಮ್ ಏನಿದೆ ಅದು ರ್ಯಾರರ್ ಅಥವಾ ಲೋ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಅಂತೇಳಿ. ಓಕೆ. ಸೊ ನೆಕ್ಸ್ಟ್ ಏನು ಅಂದರೆ, ಪಾಯಿಂಟ್ ಆಬ್ಜೆಕ್ಟು ಪ್ಲೇಸ್ಡ್ ಇನ್ ದ ಪ್ರಿನ್ಸಿಪಲ್ ಆಕ್ಸಿಸ್ ಎಟ್ ಎ ಡಿಸ್ಟೆನ್ಸ್ U ಫ್ರಾಮ್ ದ ಲೆನ್ಸ್ ಆಫ್ಟರ್ ರಿಫ್ರ್ಯಾಕ್ಷನ್ ಇಮೇಜ್ I. ಇದು ಈ ಇಮೇಜ್ ಫಾರ್ಮೇಷನ್ ಆಗಿದೆ ಎಟ್ ಎ ಡಿಸ್ಟೆನ್ಸ್ V. ಏನೇನಾಗಿದೆ ಹಾಗಾದರೆ, ಒಂದು ಐಡಿಯಾ ನಮಗೆ ಇಲ್ಲಿ ಸಿಕ್ತು. ಸೊ ಫಸ್ಟ್ ಈ ಸರ್ಫೇಸಲ್ಲಿ ರಿಫ್ರ್ಯಾಕ್ಷನ್ ಆಗಿದೆ. ಓಕೆ. ಫಸ್ಟ್ ಸರ್ಫೇಸಲ್ಲಿ ರಿಫ್ರ್ಯಾಕ್ಷನ್ ಆಗಿ ಒಂದು ಇಮೇಜ್ ಫಾರ್ಮೇಷನ್ ಮಾಡಲೇಬೇಕು. ಅದು ಇಟ್ ಮೇ ಬಿ ರಿಯಲ್ ಆರ್ ವರ್ಚುವಲ್. ಸೊ ರಿಯಲೇ ಮಾಡ್ತು ಅಂದ್ಕೊಳ್ಳೋಣ. ಅದೆಲ್ಲಿರುತ್ತೆ, ಈ ಡೆನ್ಸರ್ ಮೀಡಿಯಮಲ್ಲಿ ಇರ್ತದೆ. ನೆಕ್ಸ್ಟ್ ಸರ್ಫೇಸಿಗೆ ಏನಾಯಿತು, ಆ ಇಮೇಜು ಅದಕ್ಕೆ ಆಬ್ಜೆಕ್ಟಾಗಿ ಟ್ರೀಟ್ ಮಾಡಿಕೊಂಡು ಫೈನಲ್ ಇಮೇಜನ್ನು ಇಲ್ಲಿ ಕ್ರಿಯೇಟ್ ಮಾಡುತ್ತೆ.
ಇದರ ಅರ್ಥ ಇಷ್ಟೇ ನೋಡಿ, ಎ ಬಿ ಸಿ ಸರ್ಫೇಸಿಗೆ ಆಬ್ಜೆಕ್ಟ್ ಕಾಣಿಸ್ತಾ ಇದೆ. ಸೊ ಆಬ್ಜೆಕ್ಟಿಂದ ಬಂದ ರೇಸನ್ನು ಎ ಬಿ ಸಿ ಸರ್ಫೇಸು ರಿಫ್ಲೆಕ್ಟ್ ಮಾಡುತ್ತೆ. ಆ ರಿಫ್ಲೆಕ್ಟ್ ಆಗಿರೋ ರೇಸನ್ನು ಮಾತ್ರ ಎ ಡಿ ಸಿ ಕಾಣಿಸುತ್ತೆ. ಎ ಡಿ ಸಿಗೆ ಆಬ್ಜೆಕ್ಟ್ ನೇರವಾಗಿ ಕಾಣಿಸೋದಿಲ್ಲ, ಯಾಕೆಂದರೆ ಅದರ ಮುಂದೊಂದು ಸರ್ಫೇಸ್ ಇದೆ. ಹಾಗಾಗಿ ಎ ಬಿ ಸಿ ಸರ್ಫೇಸಲ್ಲಿ ಏನು ರಿಫ್ರಾಕ್ಷನ್ ಆಗಿದೆಯೋ ಆ ರೇಸ್ಗಳು ಎ ಡಿ ಸಿ ಸರ್ಫೇಸಿಗೆ ಬರುತ್ತೆ. ಸೊ ಎ ಡಿ ಸಿ ಸರ್ಫೇಸ್ ಏನು ಮಾಡುತ್ತೆ, ಆ ರಿಫ್ರಾಕ್ಟೆಡ್ ರೇಸನ್ನು ಮತ್ತೆ ರಿಫ್ರಾಕ್ಷನ್ ಮಾಡಿ ಎಲ್ಲಿ ಮೀಟ್ ಆಗುತ್ತೋ ಅಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಕರೆಕ್ಟ್? ಡಯಾಗ್ರಾಮ್ ತಲೆಯಲ್ಲಿ ಇರುತ್ತಲ್ವ ಇದು? ಮುಂದಕ್ಕೆ ಹೋಗೋಣವಾ? ಓಕೆ. ದ ಇಮೇಜ್ ಫಾರ್ಮೇಷನ್ ಕ್ಯಾನ್ ಬಿ ಸೀನ್ ಇನ್ 2 ಸ್ಟೆಪ್ಸ್. 2 ಸ್ಟೆಪ್ಗಳಲ್ಲಿ ಇಮೇಜ್ ಫಾರ್ಮೇಷನನ್ನು ನೋಡ್ಬೋದು. ಸೊ ಒಂದೇದು ರಿಫ್ರಾಕ್ಷನ್ ಥ್ರೂ ಫಸ್ಟ್ ಸರ್ಫೇಸ್ ಎ ಬಿ ಸಿ. ಆ ಫಸ್ಟ್ ನೋಡಿದ್ವಲ್ಲ ನಾವು, ಆ ಎ ಬಿ ಸಿ ಸರ್ಫೇಸಲ್ಲಿ. ಸೊ ಈಗ ನಾವು ಬರೀ ಎ ಬಿ ಸಿ ಮಾತ್ರ ಇಟ್ಕೋಬೇಕು, ಈ ಕಡೆ ಸರ್ಫೇಸ್ ಇಟ್ಕೋಬಾರ್ದು. ನೋಡಿ, ಅದು ಕೇಳಿದ್ದು ಇಮ್ಯಾಜಿನೇಷನ್ ಬೇಕು ಅಂತೇಳಿ. ಸೊ ಎ ಬಿ ಸಿ ಸರ್ಫೇಸ್ ಲೆನ್ಸ್ ತುಂಬ ಸಣ್ಣದಿದೆ, ಥಿನ್ ಇದೆ, ಎಲ್ಲ ಗೊತ್ತು ನಮಗೆ. ಬಟ್ ಎ ಬಿ ಸಿ ಸರ್ಫೇಸಿಂದ ರಿಫ್ರಾಕ್ಷನ್ ಆಗಿ ಎ ಡಿ ಸಿಗಿಂತ ಮೊದಲು, ಇನ್ನೊಂದು ಸರ್ಫೇಸ್ಗಿಂತ ಮೊದಲು ಏನಾಗುತ್ತೆ ನೋಡಬೇಕು. ಅದಕ್ಕೆ ನಾವೇನು ಮಾಡುವ, ಸ್ವಲ್ಪ ನಮ್ಮ ಅನುಕೂಲಕ್ಕೆ ಒಂದು ದೊಡ್ಡ ಸರ್ಫೇಸನ್ನೇ ನಾವು ಕ್ರಿಯೇಟ್ ಮಾಡ್ಕೊಂಬಿಡೋಣ. ಇದು ಕ್ರಿಯೇಟ್ ಮಾಡಿದ್ದು ಇಷ್ಟು ದೊಡ್ಡ ಇಲ್ಲ ಅಲ್ವಾ ಲೆನ್ಸ್ ಒಳಗೆ, ಬಟ್ ಇರಲಿ, ನಾವು ಇಷ್ಟು ದೊಡ್ಡ ಇತ್ತು ಅಂದ್ಕೊಳ್ಳೋಣ ನಮ್ಮ ಅನುಕೂಲಕ್ಕೆ. ಎ ಬಿ ಸಿ ಈ ಸ್ಫೆರಿಕಲ್ ಸರ್ಫೇಸಿಗೆ ಸಂಬಂಧಪಟ್ಟಿದ್ದು ಎಲ್ಲಿವರೆಗೆ ನಮ್ಗೆ ಒಂದು ಲಿಮಿಟ್ ಇದೆ. ನಾವು ಇನ್ನೊಂದು ಸ್ಫೆರಿಕಲ್ ಸರ್ಫೇಸ್ ಹತ್ರ ಹೋಗಬಾರ್ದು, ಯಾಕೆಂದರೆ ನಾವು ನೋಡ್ತಾ ಇರೋದು ಫಸ್ಟ್ ಸರ್ಫೇಸ್ ಮಾತ್ರ. ಎ ಬಿ ಸಿ ಸರ್ಫೇಸಲ್ಲಿ ರಿಫ್ಲೆಕ್ಷನ್ ಹೇಗಾಗುತ್ತೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೆ ಏನು ಮಾಡಬಾರ್ದು, ಎ ಡಿ ಸಿ ಸರ್ಫೇಸಿಗೆ ನಾವು ಇನ್ನೊಂದು ಸರ್ಫೇಸ್ ಇತ್ತಲ್ವ ಅದನ್ನು ಆಮೇಲೆ ನೋಡೋಣ. ಈಗ ಬರೀ ಈ ಸರ್ಫೇಸಲ್ಲಿ ಏನಾಗುತ್ತೆ ಅನ್ನೋದು. ಸೊ ಇಷ್ಟೆಲ್ಲ ನಾವು ಮಾತಾಡೋಕ್ಕೊಂದು ಕಾರಣ ಇದೆ ಅಲ್ವಾ. ಆಲ್ರೆಡಿ ನಾವು ಇದೊಂದು ಡೆರಿವೇಷನ್ ಮಾಡ್ಕೊಂಡು ಬಂದಿದ್ದೀವಿ, ರಿಫ್ರಾಕ್ಷನ್ ಫಾರ್ಮುಲಾ ಅಂತೇಳಿ. ಅದನ್ನು ಯೂಸ್ ಮಾಡಬೇಕು ಅನ್ನೋ ಸಲುವಾಗಿ, ಅದನ್ನು ಯೂಸ್ ಮಾಡೋ ಸಲುವಾಗಿ ನಾವು ಈ ರೀತಿ ಮಾಡ್ತಾ ಇರೋದು. ಓಕೆ. ಸೊ ಇದಕ್ಕೆ ಸೆಂಟರ್ ಆಫ್ ಕರ್ವೇಚರ್ C1 ಇರುತ್ತೆ, ರೇಡಿಯಸ್ ಆಫ್ ಕರ್ವೇಚರ್ R1 ಆಯಿತು. ಇದು ಪ್ರಿನ್ಸಿಪಲ್ ಆ್ಯಕ್ಸಿಸ್ಸು. ಸೊ O ಅನ್ನೋದು ಒಂದು ಪಾಯಿಂಟ್ ಆಬ್ಜೆಕ್ಟ್ ಇದೆ, ಒಂದು O ಅಂತ ನಾವು ಅದನ್ನು ಡಿನೋಟ್ ಮಾಡಿದ್ದೀವಿ. ಸೊ ಅಟ್ ಎ ಡಿಸ್ಟೆನ್ಸ್ ಆಫ್ U ಫ್ರಮ್ ದ ಸರ್ಫೇಸ್, ಈ ಪಾಯಿಂಟಿಂದ ಅದು U ಡಿಸ್ಟೆನ್ಸಲ್ಲಿದೆ. ರೇಸ್ ಏನಾಯಿತು ಕೇಳಿದರೆ, ಈ ಪೋಲ್ ಅಥವಾ ಆಪ್ಟಿಕ್ ಸೆಂಟರ್ ಮೂಲಕ ಪಾಸ್ ಆಗುವಂಥದ್ದು ಅಥವಾ ನಾರ್ಮಲ್ ಇನ್ಸಿಡೆನ್ಸ್ ಆದಾಗ ಏನಾಗುತ್ತೆ ನೋಡಿ, ರೇಸ್ ಯಾವಾಗ C1ನಲ್ಲಿ ಪಾಸ್ ಆಗುತ್ತೋ ಅದಕ್ಕೆ ಸೆಂಟರ್ ಆಫ್ ಕರ್ವೇಚರಲ್ಲಿ ನಾರ್ಮಲ್ ಇನ್ಸಿಡೆನ್ಸ್ ಅಂತ ಕರಿತೀವಿ. ನಾರ್ಮಲ್ ಇನ್ಸಿಡೆನ್ಸಿಗೆ ರಿಫ್ರಾಕ್ಷನ್ ಇಲ್ಲ, ಸೀದಾ ಹೊರಟಾಯಿತು. ಸೊ ಅನದರ್ ರೇ ಏನಾಯಿತು, ಈ ಎಲ್ಲೋ ಒಂದು ಪಾಯಿಂಟಲ್ಲಿ ಇನ್ಸಿಡೆಂಟ್ ಆಯಿತು. ಸೊ ಆ ಪಾಯಿಂಟಿಗೆ ನಾವೊಂದು ನಾರ್ಮಲನ್ನು ಡ್ರಾ ಮಾಡಿಕೊಂಡ್ರೆ, ಯಾಕೆ ನಾರ್ಮಲ್ ಬೇಕು ನೋಡಿ, ನಾರ್ಮಲ್ ಅನ್ನೋದು ಸೆಂಟರ್ ಆಫ್ ಕರ್ವೇಚರಿಂದ ಸರ್ಫೇಸಿಗೆ ಡ್ರಾ ಮಾಡೋದು. ಇದು ರೇಡಿಯಸ್ ಆ್ಯಕ್ಚುಲಿ, ಬಟ್ ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಈ ರೀತಿ ನಾವು ಡ್ರಾ ಮಾಡಿಕೊಂಡ್ರೆ ನೋಡಿ, ದಿಸ್ ಈಸ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ಈ ರೇ ಏನಾಗುತ್ತೆ ಆಫ್ಟರ್ ರಿಫ್ರಾಕ್ಷನ್, ರ್ಯಾರರಿಂದ ಡೆನ್ಸರ್ ಮೀಡಿಯಮ್ಗೆ. ಎಲ್ಲಿಂದ ಬಂತು? ರ್ಯಾರರಿಂದ ಡೆನ್ಸರ್ ಮೀಡಿಯಮ್ಗೆ. ಸೊ ಏನಾಯಿತು, ಬೆಂಡಿಂಗ್ ಅವೇನೋ ಟುವರ್ಡ್ಸ್ ದ ನಾರ್ಮಲ್. ಸೊ ನಾರ್ಮಲ್ ಕಡೆ ಬೆಂಡ್ ಆಗುತ್ತೆ. ಹಾಗಾಗಿ ಏನಾಯಿತು ಕೇಳಿದರೆ, ನಾವು ಅದನ್ನು ಆ್ಯಂಗಲ್ ಆಫ್ ಇನ್ಸಿಡೆನ್ಸನ್ನು I1 ಅಂತ ತೊಗೊಂಡ್ರೆ, ಈ ರೇ ಏನಾಯಿತು ಕೇಳಿದರೆ ಈ ಥರ ಬೆಂಡ್ ಆಯಿತು, ಬೆಂಡಿಂಗ್ ಟುವರ್ಡ್ಸ್ ದ ನಾರ್ಮಲ್ ಕಡೆ ಬೆಂಡ್ ಆದಾಗ ಏನಾಯಿತು, ಮುಂದೆ ಹಾಗೆ ಬಂದು ಈ ಒಂದು ಪ್ರಿನ್ಸಿಪಲ್ ಆ್ಯಕ್ಸಿಸಲ್ಲಿ ಒಂದು ರೇ ಬಂದಿತ್ತಲ್ವ ಅದನ್ನು ಮೀಟ್ ಆಗುತ್ತೆ. ಸೊ ಏನಾಯಿತು ಆವಾಗ, ಆ್ಯಂಗಲ್ ಆಫ್ ರಿಫ್ರಾಕ್ಷನನ್ನು R1 ಅಂತ ಮಾಡ್ಕೊಳ್ಳೋಣ. ಸೊ ಇದು ಐ ಅಲ್ಲ, ನಮಗಲ್ಲೊಂದು ಇಮೇಜ್ ಫಾರ್ಮೇಷನ್ ಆಗಿತ್ತು ನೋಡಿ, ಅದಲ್ಲ ಇದು. ಯಾಕೆ ಅದು ಅಲ್ಲ, ಅದು ಲೆನ್ಸಿನ ಹೊರಗಡೆಗೆ, ಇದು ಲೆನ್ಸಿನ ಒಳಗಡೆ ಆಗ್ತಾ ಇರುವಂಥದ್ದು. ಸೊ ಅದಕ್ಕಾಗಿ ನಾವು ಇದನ್ನು I1 ಅಂತ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಇಮೇಜ್ ಫಾರ್ಮೇಷನ್ ಆಗಿದೆ ಇಲ್ಲಿ ಯಾವುದರೊಳಗೆ, ಈ ಫಸ್ಟ್ ಲೆನ್ಸಿನ ಸರ್ಫೇಸಲ್ಲಿ. ಸೊ N1 ಅನ್ನೋದು ರ್ಯಾರರ್ ಮೀಡಿಯಮ್ಮು, N2 ಅನ್ನೋದು ಡೆನ್ಸರ್ ಮೀಡಿಯಮ್ಮು. ಸೊ ಇಲ್ಲಿ V1 ಅನ್ನೋದು ಇಮೇಜ್ ಡಿಸ್ಟೆನ್ಸ್, V ಅಲ್ಲ ಇದು ಬೇರೆ ಡಿಸ್ಟೆನ್ಸ್. ಹಾಗಾಗಿ ಇದನ್ನು V1 ಅಂತ ಕರಿತೀವಿ ನಾವು. ಓಕೆ. ಸೊ ನೆಕ್ಸ್ಟ್, ಯೂಸಿಂಗ್ ದ ರಿಲೇಷನ್ ಫಾರ್ ರಿಫ್ರಾಕ್ಷನ್ ಎಟ್ ಎ ಸ್ಫೆರಿಕಲ್ ಸರ್ಫೇಸ್. ಈ ಫಾರ್ಮುಲಾ ನಿಮಗೆ ಡೆರಿವೇಷನ್ ಆಗಿದೆ, ನೆನಪಿದೆ, ಅದನ್ನು ನೆನಪಿಟ್ಕೊಂಡಿರ್ತೀರಿ ನೀವು. ಸೊ ವೆರಿ ಸಿಂಪಲ್. ಏನು ಕೇಳಿದರೆ, N2/V ಮೈನಸ್ N1/U ಈಕ್ವಲ್ಸ್ ಟು N2 ಮೈನಸ್ N1/R. ಎಲ್ಲ ಗೊತ್ತಿದೆ ನಮಗೆ. V ಅನ್ನೋದು ಎಲ್ಲಿ ಫಾರ್ಮ್ ಆಗಿದೆಯೋ ಅದರ ಮೀಡಿಯಮನ್ನು N2 ಅಂತೀವಿ ನಾವು. ಅರ್ಥ ಆಗುತ್ತೆ ಹೇಳೋದು? ಸೊ ಇಮೇಜ್ ಫಾರ್ಮೇಷನ್ ಆಗಿರುವಂಥದ್ದು, ಆಬ್ಜೆಕ್ಟ್ ಎಲ್ಲಿ ಇಟ್ಟಿದ್ರಿ ಅದರ ಮೀಡಿಯಮ್ N1, ಇಮೇಜ್ ಎಲ್ಲಿ ಫಾರ್ಮ್ ಆಗಿದೆಯೋ ಅದರ ಮೀಡಿಯಮ್ N2. ಸೊ N2 ಇಲ್ಲಿದೆ, N1 ಇಲ್ಲಿದೆ, N2 ಮೈನಸ್ N1/R. R ಅನ್ನೋದು ರೇಡಿಯಸ್ ಆಫ್ ಕರ್ವೇಚರ್ ಫಾರ್ ದ ಸ್ಫೆರಿಕಲ್ ಸರ್ಫೇಸ್. ಓಕೆ. ಈಗ ನಾವು ಇಲ್ಲಿ ನೋಡೋಣ, N1 ಆಬ್ಜೆಕ್ಟು N1 ಮೀಡಿಯಮ್ದಲ್ಲಿದೆ, ಕರೆಕ್ಟು. ಇಮೇಜು N2
ಮೀಡಿಯಮಲ್ಲಿ ಫಾರ್ಮ್ ಆಗಿದೆ. ಆಬ್ಜೆಕ್ಟ್ ಡಿಸ್ಟೆನ್ಸ್ ಯು, ಇಮೇಜ್ ಡಿಸ್ಟೆನ್ಸ್ v1, ರೇಡಿಯಸ್ ಆಫ್ ಕರ್ವೇಚರ್ r1. ಸಬ್ಸ್ಟಿಟ್ಯೂಟ್ ಮಾಡಿದಿಷ್ಟು ವ್ಯಾಲ್ಯೂನ ಅದೇ ಇರುತ್ತೆ. ಆಬ್ಜೆಕ್ಟ್ ಇನ್ ರೇರರ್ ಮೀಡಿಯಮ್ n1 ಆ್ಯಂಡ್ ಇಮೇಜ್ ಫಾರ್ಮ್ಡ್ ಇನ್ ಡೆನ್ಸರ್ ಮೀಡಿಯಮ್ n2 ಎಟ್ ಎ ಡಿಸ್ಟೆನ್ಸ್ v1. ಆವಾಗ ಇಕ್ವೇಷನ್ ಏನಾಯಿತು, n2 ಬೈ v1 ಇಮೇಜ್ v1 ಮೈನಸ್ n1 ಬೈ u ಈಕ್ವಲ್ಸ್ ಟು n2 ಮೈನಸ್ n1 ಬೈ r1. r ಇರೋದು r1 ಆಯಿತು. ಓಕೆ, ಸೊ ಇದನ್ನು ನಾವು ಇಕ್ವೇಷನ್ 1 ಅಂತ ಮಾರ್ಕ್ ಮಾಡ್ಕೊಳ್ಳೋಣ. ಮತ್ತು ನಾವು ಇನ್ನೊಂದು ಸರ್ಫೇಸಿಗೆ ಹೋಗ್ತೀವಲ್ಲ, ಸೊ ಇನ್ನೊಂದು ಸರ್ಫೇಸಿಗೆ ಹೋದಾಗ ನೋಡಿ ಆ ಇಕ್ವೇಷನ್ ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ನಮಗೆ ಮತ್ತು ಅದನ್ನು ಎರಡನೇ ಇಕ್ವೇಷನ್ ಜೊತೆ ಆ್ಯಡ್ ಮಾಡಬೇಕು ಅದನ್ನು ನಾವು. ಸೊ ಇದನ್ನು ಇಕ್ವೇಷನ್ 1 ಅಂದ್ಕೊಂಡ್ರೆ ನೆನಪಿರುತ್ತಲ್ವ, ಸಿಂಪಲ್ ಈ ಫಾರ್ಮುಲಾ ಥರನೇ ಇದೆ. ವಿ ಬದಲು v1 ಇದೆ, n2 ಬೈ v1 ಮೈನಸ್ n1 ಬೈ u ಈಕ್ವಲ್ಸ್ ಟು n2 ಮೈನಸ್ n1 ಬೈ r1. ಓಕೆ, ಸೊ ಮುಂದಕ್ಕೆ ಹೋಗೋಣ ನಾವು. ಏನಪ್ಪ ಇಲ್ಲಿ ರಿಫ್ರ್ಯಾಕ್ಷನ್ ಥ್ರೂ ಸೆಕೆಂಡ್ ಸರ್ಫೇಸ್ ADC. ಈ ಕಡೆ ಸರ್ಫೇಸಿಗೆ ಬರೋಣ ನಾವು. ಫಸ್ಟ್ ಸರ್ಫೇಸಿನ ಕ್ಲಿಯರ್ ಇದೆಯಲ್ಲ ನಿಮಗೆ. ಸೊ ಅಲ್ಲಿ ಆ ಸರ್ಫೇಸಿನ ಆಚೆ ಆಬ್ಜೆಕ್ಟ್ ಇತ್ತು, ಆ ಆಬ್ಜೆಕ್ಟಿನ ಇಮೇಜನ್ನು ಸರ್ಫೇಸ್ನ ಒಳಗಡೆ ಮಾಡಿಕೊಂಡಿದೆ. ಆ ಸರ್ಫೇಸಿನ ಈ ಕಡೆ ಸರ್ಫೇಸ್ ನಾವು ಆ ಒಂದು ರೀಸನ್ ಏನಿದೆ, ಲೆನ್ಸ್ ಮೀಡಿಯಮ್ ಏನಿದೆ, ಅದರ ADC ಸ್ಪೆರಿಕಲ್ ಸರ್ಫೇಸ್ ಕಡೆ ನಾವು ಬಂದ್ವಿ ಈಗ. ಸೊ ಹೀಗಿರುತ್ತೆ ನಮ್ಗೆ ನೋಡಲಿಕ್ಕೆ. ಇದು ನಮಗೆ ADC. ಇದ್ರ ಒಳಗಡೆನೇ ಏನಾಗಿದೆ, ಆ ಒಂದು ಸರ್ಫೇಸು ಇಮೇಜನ್ನು ಫಾರ್ಮೇಷನ್ ಮಾಡಿದೆ ಈ ಮೀಡಿಯಮ್ದೊಳಗಡೆಗೆ. ಸೊ ಫೈನಲಿ ನಮ್ಗೆ ಗೊತ್ತಿದೆ ಇಮೇಜ್ ಫಾರ್ಮೇಷನ್ ಹೊರಗಡೆ ಆಗಿದೆ. ಲಾಸ್ಟಿಗೆ ಫೈನಲ್ ಇಮೇಜ್ ಆಬ್ಜೆಕ್ಟ್ ಎಲ್ಲಿದೆ ಹಾಗಾದರೆ, ಈ ಮೀಡಿಯಮ್ದೊಳಗೆ ಇದೆ. ಅರ್ಥ ಆಗುತ್ತೆ ಹೇಳೋದು? ಆಬ್ಜೆಕ್ಟ್ ಯಾವುದು ಈಗ ಫಸ್ಟ್ ಸರ್ಫೇಸಲ್ಲಿ ಏನು ಇಮೇಜ್ ಫಾರ್ಮೇಷನ್ ಆಗಿದೆಯೋ ಅದು ಈ ಸೆಕೆಂಡ್ ಸರ್ಫೇಸಿಗೆ ಆಬ್ಜೆಕ್ಟ್. ಹಾಗೆ ಓಕೆ, ನೋಡ್ತಾ ಹೋಗೋಣ, ಗೊತ್ತಾಗುತ್ತೆ. ಸೊ ಇದನ್ನು ADC ಅಂತ ಮಾರ್ಕ್ ಮಾಡ್ಕೊಳ್ಳೋಣ ನಾವು. ಇದಕ್ಕೊಂದು ಪ್ರಿನ್ಸಿಪಲ್ ಆ್ಯಕ್ಸಿಸನ್ನು ಡ್ರಾ ಮಾಡಿ. ಸೆಂಟರ್ ಆಫ್ ಕರ್ವೇಚರು C2 ಆಯಿತು, ರೇಡಿಯಸ್ ಆಫ್ ಕರ್ವೇಚರ್ R2 ಆಯಿತು, ಇದರ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ n2, ಇದರ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ n1. ಓಕೆ, ಇಷ್ಟೆಲ್ಲ ನಮ್ಗೆ ಗೊತ್ತೇ ಇದೆ. ಈಗ ಏನಾಯಿತು ಕೇಳಿದರೆ, ಆಲ್ರೆಡಿ ಆ ಫಸ್ಟ್ ಸರ್ಫೇಸಲ್ಲಿ ಒಂದು ಇಮೇಜ್ ಫಾರ್ಮೇಷನ್ ಆಗಿದೆಯಲ್ಲ, ಸೊ ಅದು ಆಬ್ಜೆಕ್ಟ್ ಈ ಸೆಕೆಂಡ್ ಸರ್ಫೇಸಿಗೆ ಅದು ಆಬ್ಜೆಕ್ಟ್. ಸೊ ಅದಕ್ಕೆ ನಾವೇನು ಮಾಡುವ, ಅದು ಎಲ್ಲಿ ಇನ್ಸಿಡೆಂಟ್ ಆಗ್ತಾಯಿತ್ತು ಅಂದರೆ ನಮಗೆ ಆ ಎರಡನೇ ಸರ್ಫೇಸು ಈ ರೀತಿ ಸ್ಪೆರಿಕಲ್ ಇಲ್ಲದೇ ಇದ್ದಿದ್ದರೆ ಒಂದನೇ ಸರ್ಫೇಸಿಂದ ಆಗಿರುವಂಥದ್ದು ಆ ಮೀಡಿಯಮ್ದೊಳಗೆ ಇಮೇಜ್ ಫಾರ್ಮೇಷನ್ ಆಗ್ತಾಯಿತ್ತು. ಬಟ್ ಎರಡನೇ ಸರ್ಫೇಸ್ ಇದೆ, ಎಲ್ಲಿದೆ? ಫಸ್ಟ್ ಸರ್ಫೇಸಿಗೆ ವೆರಿ ನೆಕ್ಸ್ಟ್ ಇದೆ ನೋಡಿ. ಅರ್ಥ ಮಾಡ್ಕೊಳ್ಳಿ, ಲೆನ್ಸ್ ತುಂಬ ಥಿನ್ನು, ಫಸ್ಟ್ ಸರ್ಫೇಸಿನ ಪಕ್ಕದಲ್ಲೇ ಇದೆ. ಹಾಗಾಗಿ ಆ ರಿಫ್ರ್ಯಾಕ್ಷನ್ ಫಸ್ಟ್ ಸರ್ಫೇಸಲ್ಲಾಗಿ ಬಂದಿರುವಂಥ ರೇ ಏನಾಗುತ್ತೆ, ಇಲ್ಲಿ ಇಮೇಜ್ ಫಾರ್ಮೇಷನ್ ಎಲ್ಲ ಹೊರಗಡೆ ಮಾಡ್ತಾಯಿತ್ತು ಅಂದ್ಕೊಳ್ಳಿ. ಸೊ ಇಲ್ಲೆಲ್ಲೋ ಮಾಡ್ತಾಯಿತ್ತು. ಸೊ ದಿಸ್ ಈಸ್ ದ ಸಿಚುವೇಶನ್. ಮಾಡ್ತಿತ್ತು ಈ ಸರ್ಫೇಸ್ ಇಲ್ಲದೆ ಇದ್ದಿದ್ರೆ, ಕಂಟಿನ್ಯೂ ಇದ್ದಿದ್ರೆ, ಫಸ್ಟ್ ಸರ್ಫೇಸೇ ಕಂಟಿನ್ಯೂ ಇದ್ದಿದ್ರೆ. ಬಟ್ ಸೆಕೆಂಡ್ ಸರ್ಫೇಸ್ ಇರೋದ್ರಿಂದ ಏನಾಯಿತು, ಸೆಕೆಂಡ್ ಸರ್ಫೇಸ್ ಇರೋದ್ರಿಂದ ಏನಾಗುತ್ತೆ, ಅದು ಮತ್ತೆ ರಿಫ್ರ್ಯಾಕ್ಷನ್ ಆಗುತ್ತೆ. ಇಲ್ಲಿ ಹೇಗೆ ರಿಫ್ರ್ಯಾಕ್ಷನ್ ಆಗುತ್ತೆ, ಒಂದು ನಾರ್ಮಲನ್ನು ಡ್ರಾ ಮಾಡಿ, ಅದು ಎಲ್ಲಿಂದ C2 ಇಂದ ಒಂದು ಲೈನನ್ನು ಡ್ರಾ ಮಾಡಿದ್ರಿ ಅಂದ್ಕೊಳ್ಳಿ. ಈ ರೇ ಏನಾಗುತ್ತೆ ಗೊತ್ತಾ, ಈಗ ಇನ್ಸಿಡೆಂಟ್ ಆಗಿರುವಂಥ ರೇ ಡೆನ್ಸರಿಂದ ರ್ಯಾರರಿಗೆ ಬಂತು. ಡೆನ್ಸರಿಂದ ರ್ಯಾರರಿಗೆ ನಾರ್ಮಲಿಂದ ಏನಾಗುತ್ತಿದ್ದು, ಇಟ್ ಈಸ್ ಬೆಂಡಿಂಗ್ ಅವೇ ಫ್ರಮ್ ದ ನಾರ್ಮಲ್. ಸೊ ಹಾಗಾಗಿ ಇದು ಪ್ರಿನ್ಸಿಪಲ್ ಆ್ಯಕ್ಸಿಸ್ ಕಡೆಗೆ ಬರುತ್ತೆ. ಹಾಗಾಗಿ ಏನಾಯಿತು, ನಮಗೆ ಫೈನಲ್ ಇಮೇಜು ಇಲ್ಲಿ ಫಾರ್ಮೇಷನ್ ಆಯಿತು. ನಾವು ಅದನ್ನು I ಅಂತ ಮಾರ್ಕ್ ಮಾಡ್ಕೊಳ್ಳೋಣ. ಕ್ಲಿಯರ್ ಆಯಿತಾ? ಓಕೆ. ಸೊ ನೆಕ್ಸ್ಟ್ ಏನು ಕೇಳಿದರೆ, ಇಲ್ಲಿ ಫಾರ್ ದ ಸೆಕೆಂಡ್ ಸರ್ಫೇಸ್ I1 act as an object which is in denser medium and image formation takes place in rarer medium. ಇಮೇಜು ರ್ಯಾರರ್ ಮೀಡಿಯಮಲ್ಲಿ ಫಾರ್ಮೇಷನ್ ಆಗಿದೆ. ಆಬ್ಜೆಕ್ಟು ಇಲ್ಲಿ ತೋರಿಸಿದ್ದೀವಿ ನಾವು. ಒಂದು ವೇಳೆ ಈ ಸರ್ಫೇಸ್ ಇಲ್ಲದಿದ್ದರೆ ಇಲ್ಲಿರ್ತಿತ್ತು. ಹಾಗಾಗಿ ನಾವು ಅದರ ಡಿಸ್ಟೆನ್ಸನ್ನು ತಗೊಂಡು ಅದನ್ನು ಏನು ಮಾಡ್ತೀವಿ, ನಾವು ಅದನ್ನು ಆಬ್ಜೆಕ್ಟಾಗಿ ಸೆಕೆಂಡ್ ಸರ್ಫೇಸಿಗೆ ತಗೊಳ್ತೀವಿ. ಈ ಕಡೆ ತೋರಿಸ್ಲಿಕ್ಕೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಹೇಳಿ, ಅಷ್ಟೊಂದು ಜಾಗ ಇಲ್ಲ ಇಲ್ಲಿ. ಬಟ್ ಥಿನ್ ಲೆನ್ಸ್ ಇದು. ಬಟ್ ನಮಗೆ ಕ್ಯಾಲ್ಕುಲೇಷನ್ಗೆ ಥಿಯರಟಿಕಲಿ ನಾವು ಸ್ಟಡಿ ಮಾಡುವಾಗ ನಮಗೇನು ಬೇಕು, ಒಂದು ವೇಳೆ ಈ ಸರ್ಫೇಸ್ ಇಲ್ಲದಿದ್ದರೆ ಇಲ್ಲಿ ಇಮೇಜ್ ಫಾರ್ಮೇಷನ್ ಆಗ್ತಾಯಿತ್ತು. ಈ ಇಮೇಜನ್ನು ಈ ಸರ್ಫೇಸ್ ಇರೋದ್ರಿಂದ ಅಲ್ಲಿ ಫಾರ್ಮ್ ಆಗಲಿಕ್ಕೆ ಬಿಡಲಿಲ್ಲ. ಅದು ಮತ್ತೆ ಅದನ್ನು ರಿಫ್ರ್ಯಾಕ್ಷನ್ ಮಾಡಿ, ಅಂದರೆ ಅದನ್ನು ಆಬ್ಜೆಕ್ಟ್ ಥರ ಟ್ರೀಟ್ ಮಾಡಿಕೊಂಡು ಫೈನಲ್ ಇಮೇಜನ್ನು ಇಲ್ಲಿ ಫಾರ್ಮೇಷನ್ ಮಾಡಿದ್ವಿ. ಓಕೆ. ಸೊ ಈಗ ಏನಾಯಿತು, ಫಾರ್ ದ ಸೆಕೆಂಡ್ ಸರ್ಫೇಸ್ I1 ಆ್ಯಕ್ಟ್ ಆಸ್ ಎನ್ ಆಬ್ಜೆಕ್ಟ್ ವಿಚ್ ಈಸ್ ಇನ್ ಡೆನ್ಸರ್ ಮೀಡಿಯಮ್. ಈಗ ಅರ್ಥ ಆಯ್ತು ಅನ್ಕೋತೇನೆ ನಿಮಗೆ. ಆ್ಯಂಡ್ ಇಮೇಜ್ ಫಾರ್ಮೇಷನ್ ಟೇಕ್ಸ್ ಪ್ಲೇಸ್ ಇನ್ ರ್ಯಾರರ್ ಮೀಡಿಯಮ್. ಓಕೆ.
ಸೊ ಅದಕ್ಕಾಗಿ ನಾವೀಗ ಇಕ್ವೇಷನನ್ನು ತೆಗೆದುಕೊಂಡ್ರೆ ನೋಡಿ N1/V ರ್ಯಾರರ್ ಮೀಡಿಯಮಲ್ಲಿ ಫೈನಲ್ ಇಮೇಜ್ ಫಾರ್ಮೇಷನ್ ಆಗಿದೆ. N2 ಅನ್ನೋದು ಡೆನ್ಸರ್ ಮೀಡಿಯಮ್ಮು, ಅಲ್ಲಿದೆ ಆಬ್ಜೆಕ್ಟು. ನಾವು ಅದೇ ಹೇಳಿದ್ದು ನಿಮ್ಗೆ ಇಷ್ಟೊತ್ತು. ಇಲ್ಲಿ ನಾವು ತೋರಿಸಿದ್ದೀವಿ, ಬಟ್ ಅದು ಆ್ಯಕ್ಚುಲಿ ಅಲ್ಲಿಗೆ ಬರಲಿಕ್ಕೆ ಚಾನ್ಸ್ ಇಲ್ಲ, ಯಾಕೆಂದರೆ ಈ ಒಂದು ಸರ್ಫೇಸ್ ಇದೆ. ಹಾಗಾಗಿ N2/V1 ಹಿಂದಿನ ಕೇಸಂದಿಗೆ ನಾವು ಹೋದ್ವಿ. ಹಿಂದಿನ ಕೇಸಲ್ಲಿ ಇಮೇಜ್ ಫಾರ್ಮೇಷನ್ ಎಲ್ಲಾಗಿತ್ತು ಅದಕ್ಕೆ ಹೋದ್ವಿ ನಾವು. N2/V1 ಈಕ್ವಲ್ಸ್ ಟು ಏನಿದೆ N1 ಮೈನಸ್ N2 ಡಿವೈಡ್ ಬೈ R2. R2 ಅನ್ನೋದು ರೇಡಿಯಸ್ ಆಫ್ ಕರ್ವೇಚರ್ ಫಾರ್ ದ ಸ್ಫೆರಿಕಲ್ ಸರ್ಫೇಸ್. ಬಟ್ ಇದನ್ನು ಎರಡು ಇಕ್ವೇಷನ್ ಆ್ಯಡ್ ಮಾಡಬೇಕಂತ ಆವಾಗಲೇ ಹೇಳಿದ್ದೆ ನಾನು. ನಮಗಿದು N1 ಮೈನಸ್ N2 ಇರೋದನ್ನು N2 ಮೈನಸ್ N1 ಬೇಕಿತ್ತು ನಮಗೆ. ಸೊ ಏನು ಮಾಡಿ, ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಗೆ ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಿ. ಆವಾಗ ಏನಾಯಿತು, ಮೈನಸ್ N2 ಪ್ಲಸ್ ಆಯಿತು, ಪ್ಲಸ್ N1 ಮೈನಸ್ ಆಯಿತು, N2 ಮೈನಸ್ N1 ಡಿನಾಮಿನೇಟರ್ ಏನಾಯಿತು ಮೈನಸ್ R2 ಆಯಿತು. ಸೊ ಎರಡು ಇಕ್ವೇಷನನ್ನು ಆ್ಯಡ್ ಮಾಡಿ. ಎರಡು ಇಕ್ವೇಷನ್, ಒಂದು ಇಕ್ವೇಷನ್ ನಿಮ್ಗೆ ನೆನಪಿದೆ ಅಲ್ಲಿ. ಸೊ ಎರಡನೇ ಇಕ್ವೇಷನ್ ಇಲ್ಲಿ ನಮ್ಮ ಎದುರಿಗಿದೆ. ಎರಡು ಇಕ್ವೇಷನ್ ಆ್ಯಡ್ ಮಾಡಿದರೆ ಕಾಮನ್ ಆಗಿ ಯಾವುದು ಇತ್ತು, ಇದು ಹೊರಟೋಗುತ್ತೆ. ಮೈನಸ್ N2/V1 ಅಲ್ಲಿ ಮೈನಸ್ ಅಲ್ಲ ಪ್ಲಸ್ N2/V1 ಇತ್ತು. ಪ್ಲಸ್ N2/V1 ಇಲ್ಲಿ ಮೈನಸ್ N2/V1 ಹೊರಟೋಯ್ತು. ಉಳ್ಕೊಂಡಿರೋದೇನು N1/V ಮೈನಸ್ N1/U ಈಕ್ವಲ್ಸ್ ಟು N2 ಮೈನಸ್ N1 ಬ್ರ್ಯಾಕೆಟಲ್ಲಿ R1 ಮತ್ತು R2 1/R1 ಮೈನಸ್ 1/R2. ನಾವು N2 ಮೈನಸ್ N1 ಎರಡು ಕಡೆ ಇದೆ, ಕಾಮನ್ ಅಂತ ಔಟ್ಸೈಡ್ ಇಟ್ಟಿದ್ವಿ. 1 ಪ್ಲಸ್ ಇದೆ ಫಸ್ಟ್ ಇಕ್ವೇಷನ್ದು, ಸೆಕೆಂಡ್ ಇಕ್ವೇಷನ್ದಲ್ಲಿ ಮೈನಸ್ ಇದೆ 1/R1 ಮೈನಸ್ 1/R2. ಓಕೆ. ಸೊ ನೆಕ್ಸ್ಟು ನಾವೇನು ಮಾಡೋದು, ಇನ್ನೂ ಸಿಂಪ್ಲಿಫೈ ಮಾಡೋಕ್ಕೆ ಹೋದರೆ N1 ಕಾಮನ್ ಅಂತ ಈಚಿನ ತಗೊಂಬಿಟ್ರೆ N1 ಬಂದು ಇಲ್ಲಿ ಡಿವೈಡ್ ಆಯಿತು. ಸೊ N2 ಮೈನಸ್ N1 ಡಿವೈಡ್ ಬೈ N1 ಉಳಿದೆಲ್ಲ ಹಾಗೆ ಇರುತ್ತೆ. N1 ಇಲ್ಲಿ ನ್ಯೂಮರೇಟರಲ್ಲಿ ಕಾಮನ್ ತೊಗೊಂಡ್ವಿ ನಾವು ಔಟ್ಸೈಡು. ಸೊ ಅದು ಇಲ್ಲಿ ಡಿನಾಮಿನೇಟ್ರಿಗೆ ಬಂತು. ನೆಕ್ಸ್ಟ್ ಇದನ್ನು ಡಿವೈಡ್ ಮಾಡಿ N2/N1 ಆಯಿತು. N1/N1 ಅಂದರೆ 1. ಸೊ N2/N1 ಅಂದರೆ ಏನು, N21 ಅಲ್ವಾ. ಸೊ N21 ಅಂದರೆ N2/N1 ಇಷ್ಟನ್ನು ನಾವು ಯೂಸ್ ಮಾಡಿದ್ದೀವಿ ಅಂತೇಳಿ. ಓಕೆ. ಸೊ ನಾವು ಈ ಇಕ್ವೇಷನನ್ನು ಮುಂದಕ್ಕೆ ತಗೊಂಡು ಹೋಗೋಣ. ಇಲ್ಲಿವರೆಗೆ ನಮ್ಗೆ ಕ್ಲಿಯರ್ ಆಗಿದೆ. ಈ ಇಕ್ವೇಷನನ್ನು ಮುಂದಕ್ಕೆ ತಗೊಂಡು ಹೋಗೋಣ. ಸೊ ಇಲ್ಲೇನಾಯಿತು ಅಂದರೆ 1/V ಮೈನಸ್ 1/U ಈಕ್ವಲ್ಸ್ ಟು N21 ಮೈನಸ್ 1 ಇಂಟು 1/R1 ಮೈನಸ್ 1/R2. ಇಕ್ವೇಷನ್ 3 ಅಂತ ಮಾರ್ಕ್ ಮಾಡ್ಕೊಳ್ಳೋಣ. ಈಗ ನೆಕ್ಸ್ಟ್ ಏನು ಕೇಳಿದರೆ ನಾವು ಒಂದು ಕಂಡೀಷನ್ಗೆ ಹೋಗೋಣ. ಏನು, ಆಬ್ಜೆಕ್ಟ್ ಒಂದು ವೇಳೆ ಇನ್ಫಿನಿಟಿಯಲ್ಲಿದ್ದರೆ ಯಾವುದೇ ಲೆನ್ಸ್ ಆಗಿರ್ಬೋದು, ಇದು ಕಾನ್ವೆಕ್ಸರು ಆಗಿರಲಿ ಕಾನ್ಕೇವರು ಆಗಿರಲಿ, ಆಬ್ಜೆಕ್ಟನ್ನು ನಾವು ಒಂದು ವೇಳೆ ಇನ್ಫಿನಿಟಿಯಲ್ಲಿಟ್ಟರೆ ಇಮೇಜ್ ಫಾರ್ಮೇಷನ್ ಎಲ್ಲಾಗುತ್ತೆ. ಸೊ ಇಮೇಜು ಎಲ್ಲಾಗುತ್ತೆ ಫಾರ್ಮೇಷನ್ನು, ಆಬ್ಜೆಕ್ಟ್ ಎಟ್ ಇನ್ಫಿನಿಟಿ ಅಂದಾಗ ರೇಸ್ ಹೆಂಗಿರುತ್ತೆ, ರೇಸ್ ಪ್ಯಾರಲಲ್ ಇರುತ್ತೆ. ಓಕೆ. ಪ್ಯಾರಲಲ್ ರೇಸ್ ಬಂದಾಗ ಏನಾಯಿತು, ಕಾನ್ವೆಕ್ಸ್ ಲೆನ್ಸ್ ಅಂದ್ಕೊಳ್ಳಿ, ಕನ್ವರ್ಜ್ ಎಟ್ ಪಾಯಿಂಟ್, ಯಾವ ಪಾಯಿಂಟಿಗೆ ಕನ್ವರ್ಜ್ ಆಗುತ್ತೆ, ಪ್ರಿನ್ಸಿಪಲ್ ಫೋಕಸ್ಸಿಗೆ ಕನ್ವರ್ಜ್ ಆಗುತ್ತೆ. ಸೊ ಆಪ್ಟಿಕ್ ಸೆಂಟ್ರಿಂದ ಅಲ್ಲಿಗಿರುವ ಡಿಸ್ಟೆನ್ಸಿಗೆ ನಾವು ಫೋಕಲ್ ಲೆಂತ್ ಅಂತ ಕರಿತೀವಿ. ಕಾನ್ಕೇವ್ ಲೆನ್ಸ್ ತಗೊಳ್ಳಿ, ಪ್ಯಾರಲಲ್ ರೇಸ್ ಇನ್ಸಿಡೆಂಟ್ ಆದರೆ ಏನಾಗುತ್ತೆ, ಡೈವರ್ಜ್ ಆಗಿ ಹೊರಟೋಗುತ್ತೆ. ಎಲ್ಲಿಂದ ಡೈವರ್ಜ್ ಆದಾಗ ಅನಿಸುತ್ತೆ, ಪ್ರಿನ್ಸಿಪಲ್ ಆ್ಯಕ್ಸಿಸಲ್ಲಿ ಒಂದು ಪಾಯಿಂಟಿಂದ ಡೈವರ್ಜ್ ಆದಾಗ ಅನಿಸುತ್ತೆ. ಆ ಪಾಯಿಂಟಿಗೆ ನಾವೇನಂತೀವಿ, ಪ್ರಿನ್ಸಿಪಲ್ ಫೋಕಸ್. ಸೊ ಅಲ್ಲಿಂದ ಆಪ್ಟಿಕ್ ಸೆಂಟ್ರಿಗಿರೋ ಡಿಸ್ಟೆನ್ಸನ್ನು ಫೋಕಲ್ ಲೆಂತ್ ಅಂತೀವಿ. ಹಾಗಾಗಿ ಆಬ್ಜೆಕ್ಟು ಇನ್ಫಿನಿಟಿಯಲ್ಲಿ ಇಟ್ಟರೆ ಇಮೇಜ್ ಫಾರ್ಮೇಷನ್ ಏನಾಗುತ್ತೆ, ಯಾವಾಗಲೂ ಫೋಕಲ್ ಲೆಂತಲ್ಲಿ ಆಗುತ್ತೆ. ಕರೆಕ್ಟ್. ಓಕೆ. ಈಗ ನಾವು ಅದನ್ನೇ ಮಾಡುವ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡುವ. ಯು ಅನ್ನು ಇನ್ಫಿನಿಟಿ ಅಂತ ಹಾಕಿಬಿಟ್ರೆ ವಿ ಅನ್ನೋದು ಎಫ್ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದು ನಾವು. ಹಾಗೆ ಸಬ್ಸ್ಟಿಟ್ಯೂಟ್ ಮಾಡಿದರೆ ಏನಾಯಿತು, 1/ಇನ್ಫಿನಿಟಿ ಏನಾಗುತ್ತೆ, 0. 1/f ಅಷ್ಟೇ ಉಳ್ಕೊಂತೀವಿ. ಸೊ ಹಾಗಾಗಿ 1/f ಇಸ್ ಈಕ್ವಲ್ ಟು N21 ಮೈನಸ್ 1 1/R1 ಮೈನಸ್ 1/R2. ಇಲ್ಲಿ ಮೇಯ್ನಾಗಿ ನೀವು ಇದನ್ನು ಯಾವುದಕ್ಕೆ ಬೇಕಾದರೂ ಅಪ್ಲೈ ಮಾಡಿ. ಬಟ್ ಏನು ಅಂದರೆ ಸೈನ್ ಕನ್ವೆನ್ಷನನ್ನು ಮಾಡಬೇಕು ಯಾವಾಗ, ವ್ಯಾಲ್ಯೂಸನ್ನು ಹಾಕುವಾಗ. ಸೊ ಇಲ್ಲಿ ಒಂದು ಡೌಟ್ ನಿಮ್ಗೆ ಇದ್ದೇ ಇರುತ್ತೆ, ಹಿಂದೆಲ್ಲ ನಾವು ಡೆರಿವೇಷನ್ ಮಾಡಿ ಸೈನ್ ಕನ್ವೆನ್ಷನ್ ಮಾಡ್ತಿದ್ವಿ, ಸರ್ ಇಲ್ಲ ಯಾಕೆ ಮಾಡಲಿಲ್ಲ ಅನ್ನುವಂಥದ್ದು. ಬಟ್ ಇಲ್ಲಿ ನಾವು ಯಾವುದೇ ಒಂದು ಹೊಸ ಒಂದು ಫಾರ್ಮುಲಾವನ್ನು ನಾನು ಡಿರೈವ್ ಮಾಡಲಿಲ್ಲ. ಇಲ್ಲಿ ಅರ್ಥ ಆಗುತ್ತೆ ನಿಮಗೆ. ರಿಫ್ರ್ಯಾಕ್ಷನ್ ಫಾರ್ಮುಲಾ ನಾವೇನು ಡೆರಿವೇಷನ್ ಮಾಡಿದ್ವಿ, ನಂತರ ಸೈನ್ ಕನ್ವೆನ್ಷನ್ ವಿತ್ ಸೈನ್ ಕನ್ವೆನ್ಷನ್ ಡಿರೈವ್ ಮಾಡಿದ್ವಿ, ಆ ಫಾರ್ಮುಲಾವನ್ನು ತಂದು ಇಲ್ಲಿ ಯೂಸ್ ಮಾಡಿದ್ದಾನೆ. ಯಾವ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿಲ್ಲ. ಅರ್ಥ ಆಗುತ್ತೆ ನಿಮಗೆ. ನಾನು ಯಾವುದೋ ಹೊಸ ಫಾರ್ಮುಲಾ ಡಿರೈವ್ ಮಾಡ್ದಂಗಲ್ಲ, ಬಟ್ ನಮಗೊಂದು ಹೊಸ ರಿಲೇಷನ್ ಸಿಕ್ತು. ಸೊ ಈ 1/f ಇಸ್ ಈಕ್ವಲ್ ಟು N21 ಮೈನಸ್ 1 ಇದೆಯಲ್ಲ, ಇಂಟು 1/R1 ಮೈನಸ್ 1/R2. ಇದಕ್ಕೆ ನಾವೇನಂತೀವಿ ಅಂದರೆ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಅಂತ ಕರಿತೀವಿ. ಇದೇನು ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಅಂದರೆ,
ನೀವೇನಾದರೂ ಲೆನ್ಸ್ ಬೇಕು ಒಬ್ಬರ ಹತ್ರ ಹೋಗ್ತೀರಿ, ಏನೋ ನೀವು ಮಾಡಿಸ್ಬೇಕು ಅಂತ ಹೇಳಿದಾಗ ಅವ್ರಿಗೆ ಏನಂತೀರಿ, ನಮ್ಗೆ ಈ ಥರ ಸೈಜಿಂದು, ಈ ನಂಬರ್ದು, ಇಷ್ಟು ದೊಡ್ಡದು, ಹೀಗಿರುವಂಥದ್ದು ಕೊಡು ಅಂತೀವಲ್ಲ. ಲೆನ್ಸ್ ತರಲಿಕ್ಕೆ ಹೋದಾಗ ಏನಂತೀವಿ ನಾವು ಗೊತ್ತಾ, ಫೋಕಲ್ ಲೆಂತ್ ಹೇಳ್ತೀವಿ. 20 ಸೆಂಟಿಮೀಟರ್ ಫೋಕಲ್ ಲೆಂತ್ ಇರೋ ಒಂದು ಲೆನ್ಸ್ ಬೇಕು, ಕಾನ್ವೆಕ್ಸ್ ಆರ್ ಕಾಂಕೇವ್ ಅಂತ ಹೇಳ್ತೀವಿ. ಅದಕ್ಕೆ ಅವನೇನು ಮಾಡ್ತಾನೆ, ಸೊ ಆ ಮಾಡುವಂಥವ್ರು ಏನು ಮಾಡ್ತಾರೆ ಕೇಳಿದರೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮಟೀರಿಯಲ್ಲು ಯಾವುದೋ ಒಂದು ಗ್ಲಾಸ್ ತಂದಿದ್ದಾರೆ ಅಂದ್ಕೊಳ್ಳಿ, ಅದೊಂದು ಕಾನ್ಸ್ಟೆಂಟ್ ಇರುತ್ತೆ. ಫೋಕಲ್ ಲೆಂತನ್ನು ನಮಗೆ ಡಿಸೈರ್ಡ್ ವ್ಯಾಲ್ಯೂಗೆ ಚೇಂಜ್ ಮಾಡಬೇಕು. ಏನು ಚೇಂಜ್ ಮಾಡ್ಬೋದು, R1 ಮತ್ತು R2 ವ್ಯಾಲ್ಯೂಸನ್ನು ಚೇಂಜ್ ಮಾಡ್ಬೋದು. ಆ ಲೆನ್ಸನ್ನು ಪಾಲಿಷ್ ಮಾಡಿ ಒಂದು ಸರ್ಫೇಸ್ ಕ್ರಿಯೇಟ್ ಮಾಡ್ತಾರೆ ನೋಡಿ. ಆ ಸರ್ಫೇಸ್ ಇದೆಯಲ್ಲ, ಅದರ ರೇಡಿಯಸ್ ಆಫ್ ಕರ್ವೇಚರ್ನ ವ್ಯಾಲ್ಯೂ ಡಿಸೈಡ್ ಮಾಡುತ್ತೆ. ಅಫ್ಕೋರ್ಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಡಿಸೈಡ್ ಮಾಡೋದು ನಿಜ, ಬಟ್ ಅದನ್ನು ನಾವು ವೇರಿ ಮಾಡಲಿಕ್ಕೆ ಆಗಿಲ್ಲ ಅಂದ್ಕೊಳ್ಳಿ. ರೇಡಿಯಸ್ ಆಫ್ ಕರ್ವೇಚರನ್ನು ಚೇಂಜ್ ಮಾಡ್ತಾ ಹೋದರೆ ಎಫ್ ವ್ಯಾಲ್ಯೂ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ನಮ್ಗೆ ಯಾವ ವ್ಯಾಲ್ಯೂ ಬೇಕೋ ಅದನ್ನು ನಾವು ಡಿಸೈಡ್ ಮಾಡ್ಬೋದು. ಒಂದಾಯ್ತಾ? ನೆಕ್ಸ್ಟ್ ಇನ್ನೊಂದೇನು ಕೇಳಿದರೆ, ಇಲ್ಲಿ ಸೈನ್ ಕನ್ವೆನ್ಷನ್ ಮಾಡ್ತೀವಿ ನಾವು. ಕಾನ್ವೆಕ್ಸಿಗೆ ಏನಾಗುತ್ತೆ, R1 ಪಾಸಿಟಿವ್ ಇರುತ್ತೆ, ಫಸ್ಟ್ ಸರ್ಫೇಸು ನಮ್ಗೆ ಅದರ ಸೆಂಟರ್ ಆಫ್ ಕರ್ವೇಚರ್ ಎಲ್ಲಿರುತ್ತೆ, ನಮ್ಮ ರೈಟ್ ಸೈಡಲ್ಲಿರುತ್ತೆ. R1 ಪಾಸಿಟಿವ್, R2 ನೆಗೆಟಿವ್, ಸೊ ಎಫ್ ಪಾಸಿಟಿವ್ ಬರುತ್ತೆ. ಕಾಂಕೇವ್ ಲೆನ್ಸಿಗೆ ಹೋದರೆ ಏನಾಗುತ್ತೆ, R1 ನೆಗೆಟಿವ್, R2 ಪಾಸಿಟಿವ್, ಮೈನಸ್ ಮೈನಸ್ ಆ್ಯಡ್ ಆಗುತ್ತೆ ಅಫ್ಕೋರ್ಸ್, ಬಟ್ ಎಫ್ ನೆಗೆಟಿವ್ ಬರುತ್ತೆ. ಸೊ ಇಲ್ಲೂ ಕೂಡ ನೋಡಿ, ಏನು ಕಾನ್ವೆಕ್ಸ್ ಲೆನ್ಸ್ ಇದ್ದರೆ ಫೋಕಲ್ ಲೆಂತ್ ಪಾಸಿಟಿವ್, ಕಾಂಕೇವ್ ಲೆನ್ಸ್ ಇದ್ದರೆ ಫೋಕಲ್ ಲೆಂತ್ ನೆಗೆಟಿವ್. ಇಷ್ಟು ಗೊತ್ತಾಗುತ್ತೆ. ಕರೆಕ್ಟಾ? ಓಕೆ. ಇಕ್ವೇಷನ್ 4 ಈಸ್ ನೌನ್ ಆಸ್ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಆ್ಯಂಡ್ ಇಸ್ ವ್ಯಾಲಿಡ್ ಫಾರ್ ಆಲ್ ಟೈಪ್ಸ್ ಆಫ್ ಲೆನ್ಸಸ್. ಇದು ಎಲ್ಲ ಲೆನ್ಸ್ಗಳಿಗೂ ವ್ಯಾಲಿಡ್ ಆಗಿದೆ. ಸೊ ಯಾವುದೇ ಇರ್ಬೋದು, 4 ಥರದ್ದು ನಿಮ್ಗೆ ಹೇಳಿದ್ನಲ್ಲ ನಾನು, ಕಾನ್ವೆಕ್ಸು, ಕಾಂಕೇವ್ ಅಥವಾ ಸೆಮಿ ಪ್ಲೇನೋ ಕಾನ್ವೆಕ್ಸು ಅಥವಾ ಪ್ಲೇನೋ ಕಾಂಕೇವ್, ಯಾವುದಕ್ಕೆ ಇರ್ಬೋದು. ನೀವು ವ್ಯಾಲ್ಯೂಸನ್ನು ಕರೆಕ್ಟಾಗಿ ಹಾಕಿದರೆ ಅದರ ಫೋಕಲ್ ಲೆಂತನ್ನು ಫೈಂಡ್ ಔಟ್ ಮಾಡ್ಬೋದು, ಅಥವಾ ಅದರ ಫೋಕಲ್ ಲೆಂತ್ ಗೊತ್ತಿದೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಗೊತ್ತಿದೆ, ಅದರ ರೇಡಿಯಸ್ ಆಫ್ ಕರ್ವೇಚರನ್ನು ಫೈಂಡ್ ಔಟ್ ಮಾಡ್ಬೋದು. ಸೊ ಹೀಗೆ ತುಂಬ ಹೆಲ್ಪ್ ಆಗುವಂಥದ್ದು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ. ಇನ್ನು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಥಿಯರಿ ಎಕ್ಸಾಮ್ಗೆ ನಾವಿಲ್ಲಿ ಡಯಾಗ್ರಾಮ್ ಹಾಕಿದ್ದು 3 ಡಯಾಗ್ರಾಮ್ ಆಯಿತು. ಫಸ್ಟ್ ಒಂದು ಜನರಲ್ ಕೇಸು, ಒರಿಜಿನಲಿ ಏನಾಗ್ತಿದೆ. ಸೆಕೆಂಡ್ ಡಯಾಗ್ರಾಮ್ಗಳು ಇಮ್ಯಾಜಿನೇಷನ್ನು, ಒಂದು ಸರ್ಫೇಸ್ ಇದ್ದರೆ ಏನು, ಇನ್ನೊಂದು ಸರ್ಫೇಸ್ ಇದ್ದಿಲ್ಲ ಏನು ಅಂತ ನೋಡಿದ್ವಿ. ಸೊ ಬಟ್ ನೀವು ಇದನ್ನು ಒಂದೇ ಡಯಾಗ್ರಾಮ್ ಹಾಕ್ಕೊಂಡು, ಫಸ್ಟ್ ಡಯಾಗ್ರಾಮಲ್ಲೇ I1 ಮತ್ತು I-ಯನ್ನು ತೋರಿಸ್ಕೊಂಡು, ಇಮೇಜ್ ಡಿಸ್ಟೆನ್ಸನ್ನು V1 ಮತ್ತು V-ಯನ್ನು ತೋರಿಸ್ಕೊಂಡು, ಕ್ಲೀನಾಗಿ 2 ಇಕ್ವೇಷನ್ಸ್ ಹಾಕ್ಕೊಂಡು ಈ ರೀತಿ ಇಕ್ವೇಷನ್ ಆ್ಯಡ್ ಮಾಡಿ ಒಂದು ಫೈನಲ್ ಎಕ್ಸ್ಪ್ರೆಷನನ್ನು ತಂದರೂ ಕೂಡ ಯು ವಿಲ್ ಗೆಟ್ ದ ಫುಲ್ ಮಾರ್ಕ್ಸ್, ನೋ ಡೌಟ್. ಬಟ್ ಇದು ಫುಲ್ ಆ್ಯಕ್ಯುರೇಟಾಗಿ, ಎಲ್ಲೋ ಒಂದು ಯಾರೂ ಮಾತಾಡದೇ ಇರೋ ಥರ ಈ ಡೆರಿವೇಷನ್ನು ಪರ್ಫೆಕ್ಟಾಗಿ 2 ಒಂದು ಸರ್ಫೇಸ್ಗಳನ್ನು ಡ್ರಾ ಮಾಡಿಕೊಂಡು ಮಾಡಿರುವಂಥದ್ದು. ಓಕೆ. ಸೊ ನೆಕ್ಸ್ಟ್ ಏನಾಯಿತು ಕೇಳಿದರೆ, ನಮಗೆ ಈ ಇಕ್ವೇಷನ್ 3 ಮತ್ತು 4, 3 ಆ್ಯಂಡ್ 4ಅನ್ನು ನಾವು ಅಬ್ಸರ್ವ್ ಮಾಡಿದಾಗ ಇಕ್ವೇಷನಲ್ಲಿ ಸಿಮಿಲಾರಿಟಿ ಇದೆ, ಏನು ಭಾಳ ಚೇಂಜಸ್ ಇಲ್ಲ ನೋಡಿ. ಒಂದು ರೈಟ್ ಸೈಡಲ್ಲಿ ಏನಿದೆಯೋ ಈ ಇಕ್ವೇಷನ್ನ ರೈಟ್ ಸೈಡಲ್ಲೂ ಅದೇ ಇದೆ ನೋಡಿ. ಇಕ್ವೇಷನ್ 3 ಆ್ಯಂಡ್ 4ಅಲ್ಲಿ ರೈಟ್ ಸೈಡಲ್ಲಿ ಏನಿದೆಯೋ ಇಲ್ಲಿ ರೈಟ್ ಸೈಡಲ್ಲೂ ಅದೇ ಇದೆ. ಸೊ ಹಾಗಾಗಿ ನಾವು ಲೆಫ್ಟ್ ಸೈಡನ್ನು ಇಕ್ವೇಟ್ ಮಾಡ್ಬೋದು. ಲೆಫ್ಟ್ ಸೈಡು ಸೇಮ್ ಇರಲೇಬೇಕಲ್ಲ, ಇದು ಈಕ್ವಲ್ಸ್ ಟು ಇದು ಈಕ್ವಲ್ಸ್ ಟು ಇದು, ಇವೆರಡು ಈಕ್ವಲ್ ಇದೆ, ಹಾಗಾದರೆ ಇವೆರಡು ಈಕ್ವಲ್ ಇರಬೇಕು. ಸೊ ಹಾಗಾಗಿ ನಾವು ಆ ರಿಲೇಷನ್ ಬರೆದ್ರೆ 1/f ಈಕ್ವಲ್ಸ್ ಟು 1/v ಮೈನಸ್ 1/u. ಸೊ ಈ ರಿಲೇಷನ್ ಎಲ್ಲೋ ನೋಡ್ದಂಗಿದೆ, ಬಟ್ ಆ ಥರ ಇಲ್ಲ ಅಲ್ವಾ. ಮಿರರ್ ಇಕ್ವೇಷನ್ ನೋಡಿದ್ವಿ ನಾವು, ಬಟ್ ಅಲ್ಲಿ 1/f ಇಸ್ ಈಕ್ವಲ್ ಟು 1/v ಪ್ಲಸ್ ಇತ್ತು, ಇಲ್ಲಿ ಮೈನಸ್ ಬಂದಿತ್ತು. ಇದು ಲೆನ್ಸಿಗೆ ಸಂಬಂಧಪಟ್ಟ ಇಕ್ವೇಷನ್. ಇದನ್ನು ಥಿನ್ ಲೆನ್ಸ್ ಫಾರ್ಮುಲಾ ಅಂತಲೂ ಕರಿತೀವಿ ನಾವು, ಅಂದರೆ ಥಿನ್ ಲೆನ್ಸಿಗೆ ಸಂಬಂಧಪಟ್ಟಿರುವಂಥದ್ದು. ಸೊ ಈ ಫಾರ್ಮುಲಾ ಏನು ಯೂಸ್ ಆಗುತ್ತೆ ಅನ್ನೋದು ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಅಲ್ಲಿ ಮಿರರಲ್ಲಿ ನೋಡಿದ್ರಿ, ಆಬ್ಜೆಕ್ಟ್ ಡಿಸ್ಟೆನ್ಸು, ಇಮೇಜ್ ಡಿಸ್ಟೆನ್ಸು, ಫೋಕಲ್ ಲೆಂತ್ 3 ಇರುತ್ತೆ. ಸೊ ಯಾವ ವ್ಯಾಲ್ಯೂಸನ್ನು, ಯಾವುದೇ 2 ವ್ಯಾಲ್ಯೂಸನ್ನು ನಿಮ್ಗೆ ಗೊತ್ತಿದೆ ಅಂದರೆ 3ನೇ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡ್ಬೋದು. ಸೊ ಇಮೇಜ್ ಡಿಸ್ಟೆನ್ಸು, ಆಬ್ಜೆಕ್ಟ್ ಡಿಸ್ಟೆನ್ಸು ನೋಡ್ಕೊಂಡು ಫೋಕಲ್ ಲೆಂತ್ ಫೈಂಡ್ ಔಟ್ ಮಾಡ್ಬೋದು. ಅಥವಾ ಫೋಕಲ್ ಲೆಂತ್ ಕೊಟ್ಟಿದ್ದಾರೆ, ಆಬ್ಜೆಕ್ಟ್ ಡಿಸ್ಟೆನ್ಸ್ ಹೇಳ್ತಾ ಇದ್ದಾರೆ, ನೀವು ಹೇಳ್ಬೋದು ಇಮೇಜ್ ಇದಿಷ್ಟು ಡಿಸ್ಟೆನ್ಸಲ್ಲಿ ಫಾರ್ಮ್ ಆಗುತ್ತೆ ಅಂಥೇಳಿ. ಸೊ ಇದು ಕೂಡ ವಿತ್ ಸೈನ್ ಕನ್ವೆನ್ಷನ್ ಈಸ್ ಅಪ್ಲಿಕೇಬಲ್ ಫಾರ್ ಆಲ್ ಟೈಪ್ ಆಫ್ ಲೆನ್ಸಸ್ ಆ್ಯಂಡ್ ಆಲ್ ಸಿಚುವೇಶನ್ಸ್. ಯಾವುದೇ ಇರ್ಬೋದು, ವರ್ಚುವಲ್ ಇರ್ಬೋದು, ರಿಯಲ್ ಇರ್ಬೋದು, ಯಾವುದೇ ಕಂಡೀಷನ್ ಇದ್ದರೂ ಕೂಡ ಈ ಒಂದು ಫಾರ್ಮುಲಾವನ್ನು ಯೂಸ್ ಮಾಡ್ಬೋದು. ಓಕೆ, ವಿಚ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಥಿನ್ ಲೆನ್ಸ್ ಫಾರ್ಮುಲಾ. ಓಕೆ, ಆ್ಯಂಡ್ ಇಲ್ಲಿಗೆ ಕಂಪ್ಲೀಟ್ ಮಾಡುವ. ಸೊ ನೆಕ್ಸ್ಟ್ ಪಾರ್ಟನ್ನು ಮತ್ತೆ ಮುಂದಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಓಕೆ.